ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಕಳೆದ ಅನೇಕ ಸಮಯಗಳಿಂದ ಪ್ರಕಟಣೆ ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಇವತ್ತು ಮುಂದುವರೆದ ಭಾಗವನ್ನು ಪ್ರಾರ್ಥನೆ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡಾಡ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡು. ಮಾತ್ರವಲ್ಲ, ಭವಿಷ್ಯತ್ ಕಾಲಕ್ಕೆ ಸಂಬಂಧವಾಗಿ ಕರ್ತನೆ, ನಿನ್ನ ಬರೋಣಕ್ಕೆ ಸಂಬಂಧವಾಗಿ ಅನೇಕ ಕಾರ್ಯಗಳನ್ನು ಇವತ್ತಿನ ದಿವಸದಲ್ಲಿ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪವಿತ್ರವಾದ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 1-10 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 13 1-10 ವರ್ಡ್ಸ್. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು? ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವಜನರ ತಾಳ್ಮೆಯೂ ನಂಬಿಕೆಯೂ ತೋರಿ ಬರುತ್ತವೆ. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು 10 ವಾಕ್ಯಗಳನ್ನು ಇಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಕಳೆದ ಅನೇಕ ಸಮಯಗಳಿಂದ ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾನೆ ಬಂದಿದ್ದೇವೆ. ಕಳೆದ 12 ಅಧ್ಯಾಯಗಳಲ್ಲಿ ಅನೇಕ ಸಂಗತಿಗಳ ಮೂಲಕ ಪರಿಶುದ್ಧಾತ್ಮ ನಮ್ಮೊಂದಿಗೆ ಮಾತನಾಡಿದ್ದಾನೆ ಪ್ರಿಯರೇ. ಇವೆಲ್ಲವನ್ನು ಕೇಳುವಂಥ ಒಂದು ಉದ್ದೇಶ ಏನೆಂದರೆ, ಧ್ಯಾನಿಸುವಂಥ ಉದ್ದೇಶ ಏನೆಂದರೆ, ಯೇಸು ಕ್ರಿಸ್ತನ ರಹಸ್ಯ ಬರೋಣಕ್ಕೆ ನಾವೆಲ್ಲರೂ ಸಿದ್ಧವಾಗಬೇಕಾದುದು ಅತಿ ಪ್ರಾಮುಖ್ಯವಾದುದು. ದೇವರ ಬಯಕೆ ಏನೆಂದರೆ, ಆತನ ರಹಸ್ಯ ಬರೋಣಕ್ಕೆ ನಾವೆಲ್ಲರೂ ಸಿದ್ಧವಾಗಬೇಕು. ಯಾರೊಬ್ಬರೂ ಕೈ ಬೀಳಲ್ಪಡದೆ ಆತನ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಡುವಂತ ಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರು ಈ ವಾಕ್ಯದ ಧ್ಯಾನಗಳ ಮೂಲಕ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಒಂದು ವೇಳೆ ಪ್ರಿಯರೇ, ನೀವು ರಕ್ಷಣೆ ಹೊಂದದವರ ಈ ಒಂದು ವಾಕ್ಯ ಕೇಳುವಾಗ, ಧ್ಯಾನಿಸುವಾಗ ನಿಮ್ಮ ಕಿವಿಗೆ ಈ ವಾರ್ತೆಗಳು ಬೀಳುವಂಥ ಸಂದರ್ಭದಲ್ಲಿ ಎಂದಿಗೂ ರಕ್ಷಣೆ ಹೊಂದದವರಾಗಿದ್ದರೆ ರಕ್ಷಣೆ ಹೊಂದಿಕೊಳ್ಳಿ. ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನ ಒಡೆಯನಾಗಿ ಅಂಗೀಕರಿಸಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ತಂದೆ, ಮಗ, ಪವಿತ್ರ ಮನಸ್ಸಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳ್ರಿ ಪ್ರಿಯರೇ. ಮತ್ತು ಪವಿತ್ರವಾದ ಜೀವಿತವನ್ನು ಈ ಭೂಲೋಕದಲ್ಲಿ ನೀವು ಜೀವಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಡ್ತೇನೆ ಪ್ರಿಯರೇ. ಒಂದು ವೇಳೆ ರಕ್ಷಣೆ ಹೊಂದಿ ತಂದೆ, ಮಗ, ಪವಿತ್ರ ಮನಸ್ಸಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರಾಗಿದ್ದರೂ ಕೂಡ ಯಾವುದೇ ಪಾಪದಲ್ಲಿ ಜೀವನ ಮಾಡ್ತಾಯಿದ್ರೆ, ರಹಸ್ಯ ಪಾಪದಲ್ಲಿ ಜೀವನ ಮಾಡ್ತಾಯಿದ್ರೆ, ಇವತ್ತೇ ಮಾನಸಾಂತರ ಪಟ್ಟು ನಿಮ್ಮನ್ನು ದೇವರ ಬಳಿ ಪಶ್ಚಾತ್ತಾಪದೊಂದಿಗೆ ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ನಿಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿಕೊಳ್ಳ್ರಿ ಪ್ರಿಯರೇ. ಮತ್ತು ಆತನ ಬರೋಣಕ್ಕಾಗಿ ಸಿದ್ಧರಾಗಿರಿ ಎಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾವು 13ನೇ ಅಧ್ಯಾಯ 1ನೇ ವಾಕ್ಯ ಓದಿಕೊಳ್ಳೋಣ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಸಮುದ್ರದಿಂದ ಮೃಗ ಏರಿ ಬರುವುದನ್ನು ಕಂಡೆನು. ಇಲ್ಲಿ ಸೈತಾನನ ತ್ರಿಯೇಕತ್ವವನ್ನು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ವಿಶೇಷವಾಗಿ ಸ್ಪೆಷಲಿಯಾಗಿ
ಪ್ರಕಟಣೆ ಪುಸ್ತಕದಲ್ಲಿ ಸೈತಾನನ ತ್ರೇಕತ್ವವನ್ನು ಇಲ್ಲಿ ಕಾಣ್ತೇವೆ. ಘಟ ಸರ್ಪ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಓದ್ತೇವೆ. 17 ವಾಕ್ಯ ಅಂತ, ಅದರಲ್ಲಿ 9ನೇ ವಾಕ್ಯದಲ್ಲಿ ಈ ಘಟ ಸರ್ಪ ಅಥವಾ ನಿಜವಾದ ಸೈತಾನನನ್ನು ಘಟ ಸರ್ಪ, ಸೈತಾನ, ಕೆಡುಕ, ಪಿಶಾಚ ಮತ್ತು ಪುರಾತನ ಸರ್ಪ ಎಂಬುದಾಗಿ ಅವನನ್ನು ಕರೆಯಲಾಗಿದೆ. ಎರಡನೇದಾಗಿ ಮೃಗ ಅಥವಾ ಮೊದಲನೇ ಮೃಗ ಅಥವಾ ಕ್ರಿಸ್ತ ವಿರೋಧಿ ಸೈತಾನನ ತ್ರೇಕತ್ವದ ದ್ವಿತೀಯ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಮೂರನೇ ವ್ಯಕ್ತಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದ 11ರಿಂದ 18ನೇ ವಾಕ್ಯದಲ್ಲಿ ತೃತೀಯ ವ್ಯಕ್ತಿ ಸೈತಾನನ ತ್ರೇಕತ್ವದ ತೃತೀಯ ವ್ಯಕ್ತಿಯನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ಆರಾಧಿಸುವ, ನಾವು ಸೇವಿಸುವಂಥ ದೇವರು ಆತ ತ್ರೇಕ ದೇವರಾಗಿದ್ದಾನೆ. ಆತನ ತಂದೆಯಾಗಿಯೂ ಮಗನಾಗಿಯೂ ಪರಿಶುದ್ಧಾತ್ಮನಾಗಿದ್ದಾನೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಇಲ್ಲಿ ಮೃಗ ಎಲ್ಲಿಂದ, ಪುನಃ ಓದಿ 1ನೇ ವಾಕ್ಯ, ಪುನಃ ಓದಿ. ಸಮುದ್ರದಿಂದ ಮೃಗವು ಎಲ್ಲಿಂದ ಏರಿ ಬರ್ತಾ ಇದೆ? ಒಂದು ಮೃಗ ಸಮುದ್ರದಿಂದ ಏರಿ ಬರುವಂಥ ಒಂದು ಮೃಗ ಇಲ್ಲಿ ನಾವು ಕಾಣ್ತೇವೆ. ಸಮುದ್ರ ಎಂಬುದಾಗಿ ಹೇಳುವಂಥದ್ದು ಇದು ಜನಾಂಗ ಅಥವಾ ಕುಲ ಭಾಷೆಗಳ ಕುರಿತಾಗಿರುವಂಥ ಒಂದು ಸಂಗತಿ. ನಾವು ಏಷ್ಯಾ 17:12ನೇ ವಾಕ್ಯ ಓದುವ. ಬುಕ್ ಆಫ್ ಐಸಾ 17:12. ಆಹಾ, ಸಮುದ್ರವು ಬೋರ್ಗರೆಯುವಂತೆ, ಸಮುದ್ರವು ಬೋರ್ಗರೆಯುವಂತೆ, ಬೋರ್ಗರೆಯುವ ಬಹು ಜನಾಂಗಗಳ ಗದ್ದಲ, ಬೋರ್ಗರೆಯುವ ಜನಾಂಗಗಳ ಗದ್ದಲ, ಮಹಾ ಜಲ ಪ್ರವಾಹಗಳು, ಮಹಾ ಜಲಪ್ರವಾಹಗಳು ಘೋಷಿಸುವಂತೆ, ಘೋಷಿಸುವಂತೆ, ಘೋಷಿಸುವ ಜನಗಳ ಘೋಷ, ಘೋಷಿಸುವ ಜನಗಳ ಘೋಷ. ಹೌದು. ಸಾಕು. ನಾವು ಪ್ರಕಟಣೆ ಪುಸ್ತಕ 17ನೇ 15ನೇ ವಾಕ್ಯ ಓದುವ. ರೆವಲ್ಯೂಷನ್ 17:15 ಕೂಡ ಓದಿಕೊಳ್ಳೋಣ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ, ಜನ ಭಾಷೆಗಳನ್ನು ಸೂಚಿಸುತ್ತದೆ. ಪ್ರೈಸ್ ಗಾಡ್. ದಾನಿಯೇಲ 7ನೇ ಅಧ್ಯಾಯ 1, 2, 3 ವಾಕ್ಯ ಓದುವ. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ, ಎಲ್ಲಿಂದ? ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಎಲ್ಲಿಂದ ಬಂದವು? ಸಾಗರದೊಳಗಿಂದ, ಲೋಕ ಸಾಗರದೊಳಗಿಂದ. ಇಲ್ಲಿ ಸಾಗರ ಅಥವಾ ಸಮುದ್ರ ಎಂಬುದಾಗಿ ಪ್ರಕಟಣೆ 13:1 1ನೇ ವಾಕ್ಯದ ಹೇಳುವಂಥ ಸಮುದ್ರ ಅಥವಾ ಸಾಗರ ಎಂಬುದಾಗಿ ಹೇಳುವಂಥದ್ದು ಇದು ಜನಸಾಗರವಾಗಿದೆ ಪ್ರಿಯರೇ. ಲೋಕದ ಜನಾಂಗಗಳನ್ನು ಸೂಚಿಸುವಂಥ ಒಂದು ವಿಷಯ ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಂದರೆ ಕ್ರಿಸ್ತ ವಿರೋಧಿ ಎಲ್ಲಿಂದ ಬರ್ತಾನೆ ಎಂಬುದಾಗಿ ಹೇಳುವಂಥ ಒಂದು ವಾಕ್ಯ ಅಲ್ಲಿ ನಾವು ನೋಡ್ತೇವೆ. ಆದ ಕಾರಣ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳಬೇಕಾದದ್ದು, ಕ್ರಿಸ್ತ ವಿರೋಧಿ ಲೋಕದ ಜನಾಂಗಗಳ ಮಧ್ಯದೊಳಗಿಂದ ಆತನು ಹೊರಟೆ ಬರ್ತಾನೆಂಬುದಾಗಿ ಇದರ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಈ ಕ್ರಿಸ್ತ ವಿರೋಧಿಯ ಕುರಿತಾಗಿ ಹೇಳಬೇಕಾದ್ರೆ, ಕ್ರಿಸ್ತ ವಿರೋಧಿ ಎಂದರೆ ಅದರ ಅರ್ಥ, ಯೇಸು ಕ್ರಿಸ್ತನೆಂದರೆ ಯಾರು? ಯೇಸು ಎಂದರೆ ರಕ್ಷಕನು, ಕ್ರಿಸ್ತನೆಂದರೆ ಅಭಿಷಿಕ್ತನೆಂಬುದಾಗಿ ಅರ್ಥ. ಕ್ರಿಸ್ತ ವಿರೋಧಿ ಅಂದರೆ ಅಭಿಷಿಕ್ತನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ. ಇನ್ನೊಮ್ಮೆ ಹೇಳ್ತಾನೆ, ಕ್ರಿಸ್ತ ವಿರೋಧಿ ಅಂದರೆ ಅಭಿಷಿಕ್ತನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ. ಹಾಗಾದರೆ ಯೇಸು ಕ್ರಿಸ್ತನು ಯಾರಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ? ಲೂಕ 4:18ನೇ ವಾಕ್ಯದಲ್ಲಿ ಓದುವಾಗ, ದೇವರಾತ್ಮನ ಮೇಲೆ ಇದೆ. ಅಂದರೆ ತಂದೆಯಾದ ದೇವರು ಕರ್ತನಾದ ಯೇಸು ಸ್ವಾಮಿಯನ್ನು ಅಭಿಷೇಕ ಮಾಡಿದ. ಅದೇ ರೀತಿಯಲ್ಲಿ ಸೈತಾನನು ತ್ರೇಕತ್ವದ ಮೊದಲ ವ್ಯಕ್ತಿಯಾದ ಅವನು ಸೈತಾನಿಕ ತ್ರೇಕತ್ವದ ಮೊದಲ ವ್ಯಕ್ತಿಯಾದಂಥ ಸೈತಾನನು ಅಥವಾ ಘಟಸರ್ಪ, ಅವನ ಎರಡನೇ ವ್ಯಕ್ತಿ ಅಂದರೆ ಈ ಮೃಗ ಅಥವಾ ಕ್ರಿಸ್ತ ವಿರೋಧಿಗೆ ಈ ಲೋಕದಲ್ಲಿ 7 ವರ್ಷಗಳ ಕಾಲ ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ ಅಧಿಕಾರವನ್ನು, ಅಭಿಷೇಕವನ್ನು ಆತನು ಕೊಡ್ತಾನೆಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ತಕ್ಕದ್ದು. ನಾವು ಆತನ ಆಗಮನ ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ ಓದುವಾಗ, ಅಂದರೆ ಮೊದಲ ಬಿಳಿ ಕುದುರೆ, ಮೊದಲು ಈ ಮುದ್ರೆ ಹೊಡೆದಂಥ ಸಂದರ್ಭದಲ್ಲಿ ಬಿಳಿ ಕುದುರೆ ಪ್ರಕಟವಾಗುತ್ತದೆ.
ಈ ಬಿಳಿ ಕುದುರೆಯ ಒಂದು ಈ ಒಂದು ಬಿಳಿ ಕುದುರೆ ಪ್ರಕಟವಾಗುವಾಗ ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಆಗಮನವನ್ನು ಈ ಭೂಮಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇದು ಯಾವಾಗ ಸಂಭವಿಸ್ತದೆ ಅಂದರೆ, ಯಾವಾಗ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ, ಮೊದಲಿಗೆತ್ತೆಂಬ ಸಭೆ ಪರಲೋಕಕ್ಕೆ ಎತ್ತಲ್ಪಡುತ್ತದೋ ಅದೇ ಕ್ಷಣದಲ್ಲಿ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಆತನು ಪ್ರಕಟವಾಗ್ತಾನೆ ಪ್ರಿಯರೇ. ಅದನ್ನು ನಾವು 2 ಥೆಸಲೋನಿಕ 2ನೇ ಅಧ್ಯಾಯ ನಾವು 5ನೇ ವಾಕ್ಯದಿಂದ ಓದಿಕೊಳ್ಳೋಣ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕ ಇಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಇವತ್ತು ಕ್ರಿಸ್ತ ವಿರುದ್ಧಿಯನ್ನು ಲೋಕದ ಜನರು ಹೊರಗಡೆ ತರುವುದಕ್ಕಾಗಿ ಬಹಿರಂಗವಾಗಿ ಅನೇಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳಗೊಳಗೆ ಗುಪ್ತವಾಗಿ ಅನೇಕ ಕಾರ್ಯಗಳು ಲೋಕದಲ್ಲಿ ನಡೀತಾ ಇದೆ ಪ್ರಿಯರೇ. ನಮಗೆ ಲೌಕಿಕ ದೃಷ್ಟಿಯಿಂದ ನೋಡುವಾಗ ನಮಗೆ ಏನು ಗೊತ್ತಾಗುವುದಿಲ್ಲ. ಅದೇ ಒಳಗೊಳಗೆ ಭಯಂಕರವಾದ ಕಾರ್ಯಗಳು ನಡೀತಾ ಇದೆ. ಕ್ರಿಸ್ತ ವಿರೋಧಿಯನ್ನು ಹೊರಗಡೆ ತರುವುದಕ್ಕಾಗಿ ಒನ್ ವರ್ಲ್ಡ್ ರಿಲಿಜನ್ ಅಥವಾ ಒನ್ ವರ್ಲ್ಡ್ ಗವರ್ಮೆಂಟ್ ಅಥವಾ ಒನ್ ವರ್ಲ್ಡ್ ಕರೆನ್ಸಿ ಇವೆಲ್ಲ ಬರಲಿಕ್ಕೆ ಉಂಟು. ಬರುವ ದಿವಸಗಳಲ್ಲಿ ಅದನ್ನು ನಾವು ಕಾಣಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಗುಪ್ತವಾಗಿ ಅಧರ್ಮವು ಒಳಗೊಳಗೆ ಕ್ರಿಯೆ ಮಾಡ್ತಾ ಇದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು ಪ್ರಿಯರೇ. ಮುಂದೆ ಓದಿ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿರ್ತದೆ. ಅಡ್ಡಿ ಮಾಡುವವನು ಯಾರಾಗಿದ್ದಾನೆ? ಅದು ಬೇರೆ ಯಾವುದಲ್ಲ, ಅದು ಹೊಸ ಒಡಂಬಡಿಕೆಯ ಸಭೆಯಾಗಿದೆ ಪ್ರಿಯರೇ. ಸಭೆ ಎತ್ತಲ್ಪಟ್ಟ ಸಭೆ ಈ ಭೂಮಿಯಿಂದ ಎತ್ತಲ್ಪಟ್ಟ ಕೂಡಲೇ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಆತನು ಬಹಿರಂಗವಾಗಿ ಕಾಣಿಸಿಕೊಳ್ತಾನೆ ಪ್ರಿಯರೇ. ಯಾಕಂದರೆ 2 ಥೆಸಲೋನಿಕ 2ನೇ ಅಧ್ಯಾಯ ನಾನು ಕಳೆದ ದಿವಸ ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ 2ನೇ ಅಧ್ಯಾಯ 1-2 ವಾಕ್ಯ ಮಾತ್ರ ಓದಿಕೊಳ್ಳೋಣ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮನ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರು ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಈ ಕರ್ತನ ದಿನ ಯಾವುದಾಗಿದೆ ಪ್ರಿಯರೇ? ಇದೇ 7 ವರ್ಷಗಳ ಸಂಕಟ ಕಾಲ, ಮಹಾಸಂಕಟ ಕಾಲದ ಕುರಿತಾಗಿ ಕರ್ತನ ದಿನ ಎಂಬುದಾಗಿ ಅಲ್ಲಿ ಪೌಲನು ಮಾತಾಡ್ತಾ ಇದ್ದಾನೆ. 7 ವರ್ಷಗಳ ಸಂಕಟ ಕಾಲ, ಮಹಾಸಂಕಟ ಕಾಲದ ಕುರಿತು ಅದು ಕರ್ತನ ದಿನ ಎಂಬುದಾಗಿ ಇಲ್ಲಿ ಆತನು ಮೆನ್ಷನ್ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅದು ಭಯಂಕರವಾದಂಥ ಒಂದು ಗೋಳಾಟದ ದಿವಸ ಪ್ರಿಯರೇ. ಆ 7 ವರ್ಷಗಳು ನಾನು ಕಳೆದ ದಿವಸಗಳಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿದ್ದೇನೆ. ಏಷ್ಯಾ 24ನೇ ಅಧ್ಯಾಯ ಪೂರ್ಣವಾಗಿ 23 ವಾಕ್ಯ ಉಂಟಾದರಲ್ಲಿ, ಅದೇ ರೀತಿಯಲ್ಲಿ ಏಷ್ಯಾ 13ನೇ ಅಧ್ಯಾಯ 4-16 ವಾಕ್ಯ ಮತ್ತು ಅನೇಕ ವಾಕ್ಯಗಳು ನಿಮಗೆ ಹೇಳಿದ್ದೇನೆ. ಯೆರೆಮೀಯ 34-7 ವಾಕ್ಯಗಳು, ಅಥವಾ ಎಜೆಕಿಯೇಲ್ 31-3 ಆಗಿರ್ಬೋದು, ಅಥವಾ ದಾನಿಯೇಲ 12:1 ಆಗಿರ್ಬೋದು, ಚಪಾನ್ಯ 1:4-18 ವಾಕ್ಯ ಆಗಿರ್ಬೋದು, ಚಪಾನ್ಯ 3:8 ವಾಕ್ಯ ಆಗಿರ್ಬೋದು, ಒಬಾದ್ಯ 1:15 ಆಗಿರ್ಬೋದು, ಅನೇಕ ವಾಕ್ಯಗಳು, ಮಲಾಕ್ಯ 3:1-3 ವಾಕ್ಯ ಆಗಿರ್ಬೋದು. ಇವೆಲ್ಲವೂ ಕರ್ತನ ದಿನದ ಕುರಿತಾಗಿ ಹೇಳುವಂಥ ವಾಕ್ಯಗಳು. ಯೋವೇಲ 2:1-2, ಯೋವೇಲ 2:11 ಇವೆಲ್ಲ ವಾಕ್ಯಗಳು ಕರ್ತನ ಭಯಂಕರ ದಿನದ ಕುರಿತಾಗಿ ಹೇಳುವಂಥ ವಾಕ್ಯಗಳು. ಆದ ಕಾರಣ ಈ ಪೌಲನು ಥೆಸಲೋನಿಕದವರಿಗೆ ಪತ್ರಿಕೆ ಆತನು ಬರೆಯುವಾಗ ದೇವಜನರನ್ನು ಆತನು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಕರ್ತನ ದಿನ ಬೇಗನೆ ಬರ್ತಾ ಇದೆ ಎಂಬ ವಿಷಯಕ್ಕಾಗಿ ನೀವು ಭಯಪಡಬಾರ್ದು, ಚಂಚಲ ಪಡಬಾರ್ದು ಎಂಬುದಾಗಿ ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ದಾನೆ. ಕರ್ತನ ದಿನ ಯಾವಾಗ ಬರ್ತದೆ? ಅದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡಲೇಬೇಕು. ಸಭೆ ಎತ್ತಲ್ಪಟ್ಟ ಕೂಡಲೇ ಅಂತ್ಯಕ್ರಿಸ್ತನ ಬಹಿರಂಗ ಒಂದು ಆಗಮನ ಈ ಭೂಮಿಯಲ್ಲಿ ಉಂಟಾಗುತ್ತದೆ. ಬಹಿರಂಗವಾಗಿ ಪ್ರಕಟವಾಗ್ತಾನೆ. ಅವನು ಬಹಿರಂಗವಾಗಿ ಪ್ರಕಟ ಆಗುವಾಗ 7 ವರ್ಷದ ಸಂಕಟ ಕಾಲ ಈ ಭೂಮಿಯಲ್ಲಿ ಆರಂಭವಾಗುತ್ತದೆ ಪ್ರಿಯರೇ. ಅದಕ್ಕಾಗಿ ಪೌಲನು 2 ಥೆಸಲೋನಿಕ ದೇವಜನ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. 2ನೇ ವಾಕ್ಯ ಕೂಡ ಓದಿ, 2 ಥೆಸಲೋನಿಕ 3ನೇ ವಾಕ್ಯ ಓದಿ.
ಯಾರು ಯಾವ ವಿಧದಲ್ಲಿಯೂ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಮೊದಲು ಮತಭ್ರಷ್ಟತೆ ಉಂಟಾಗಬೇಕು, ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಆ ದಿನ ಅಂದ್ರೆ ಕರ್ತನ ದಿನ ಅಂದರೆ 7 ವರ್ಷಗಳ ಸಂಕಟ ಕಾಲ, ದೇವರ ರೌದ್ರದ ದಿನ, ದೇವರ ಕೋಪವು ಈ ಭೂಮಿಯಲ್ಲಿ ಸುರಿಸಲ್ಪಡುವ ದಿನ, ಮನುಷ್ಯನ ಅವಿಧೇಯತ್ವಕ್ಕಾಗಿ, ಮನುಷ್ಯನ ಪಾಪಕ್ಕೋಸ್ಕರವಾಗಿ, ವರ್ಷಗಳಿಂದ ಮಾಡಿದಂಥ ಪಾಪದ ನಿಮಿತ್ತವಾಗಿ ದೇವರ ಕೋಪವು ಈ ಭೂಮಿಯಲ್ಲಿ ಸುರಿಸಲ್ಪಡುವಂಥ ಒಂದು ದಿವಸ. ಅದು ಸಂಕಟ ಕಾಲ ಅಥವಾ ಮಹಾಸಂಕಟ ಕಾಲ. 7 ವರ್ಷಗಳಾಗಿದೆ ಪ್ರಿಯರೇ. ಅದಕ್ಕೆ ಕರ್ತನ ದಿನ ಎಂಬುದಾಗಿ ಕರೆಯಲಾಗಿದೆ. ಅದು ಈ ಭೂಮಿಯಲ್ಲಿ ಅದು ಬರಬೇಕಾದರೆ ಮೊದಲು ಮತಭ್ರಷ್ಟತೆ ಬರಬೇಕು, ಎರಡನೇದಾಗಿ ಅಂತ್ಯಕ್ರಿಸ್ತನು ಕಾಣಿಸಿಕೊಳ್ಬೇಕು. ಅಂತ್ಯಕ್ರಿಸ್ತನು ಕಾಣಿಸಿಕೊಳ್ಳೋದಕ್ಕೆ ಯಾಕೆ ಸಾಧ್ಯವಿಲ್ಲ? ನಾವು 5ನೇ ವಾಕ್ಯದಿಂದ ಓದಿದ್ದೇವೆ. ಏನೆಂದರೆ ಅಲ್ಲಿ ಮೊದಲು ಅಡ್ಡಿ ಮಾಡುವನು ತೆಗೆಯಲ್ಪಡಬೇಕು. ಅಡ್ಡಿ ಮಾಡುವನು ಯಾರಾಗಿದ್ದಾನೆ? ಹೊಸ ಒಡಂಬಡಿಕೆ ಕ್ರೈಸ್ತ ಸಭೆ, ನಾನು ಮತ್ತು ನೀವು ಆಗಿದ್ದೇವೆ. ರಕ್ಷಣೆ ಹೊಂದಿದ ದೇವ ಜನರ ಗುಂಪಾಗಿದೆ ಹೊಸ ಒಡಂಬಡಿಕೆಯ ಯೇಸುಕ್ರಿಸ್ತ ಸಭೆ ಎತ್ತಲ್ಪಟ್ಟ ಕೂಡಲೇ ಏನಾಗ್ತದೆ? ಅಂತ್ಯಕ್ರಿಸ್ತನು ಬಹಿರಂಗವಾಗಿ ಭೂಮಿಯಲ್ಲಿ ಪ್ರಕಟವಾಗ್ತಾನೆ. ಅದನ್ನು ಪ್ರಕಟ ಆಗುವಾಗ ಯಾವ ರೀತಿಯನ್ನು ಪ್ರಕಟ ಆಗ್ತಾನೆ? ಆತನು ಸಮಾಧಾನ ಪುರುಷನಾಗಿ ಭೂಮಿಯಲ್ಲಿ ಆತನು ಪ್ರಕಟ ಆಗ್ತಾನೆ. ಅದನ್ನೇ ಬಿಳಿ ಕುದುರೆಯನ್ನು ತೋರಿಸುವಂಥದ್ದು. ಪ್ರಕಟಣೆ 6ನೇದ 1-2 ವಾಕ್ಯದಲ್ಲಿ ಬಿಳಿ ಕುದುರೆ ಮೊದಲ ಮುದ್ರೆ ಹೊಡೆಯುವಾಗ ಆಗಮಿಸುವಂಥದ್ದು. ಅದು ಕುಳಿತಂಥ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಅವನಲ್ಲಿ ಬಿಲ್ಲಿದೆ, ಬಾಣ ಇಲ್ಲ. ಅಂದರೆ ಅದು ಯುದ್ಧ ಮಾಡಿ ಆತನು ಜಯಿಸುವುದಿಲ್ಲ. ಆತನು ಏನು ಮಾಡ್ತಾನೆ? ತಂತ್ರದೊಂದಿಗೆ ಜಯಿಸಿಕೊಂಡು ಆತನು ಹೋಗುವಂಥದ್ದನ್ನು ಕಾಣ್ತೇವೆ. ತಂತ್ರಶಾಲಿ ಆಗಿರ್ತಾನೆ ಅವನು. ಕುತಂತ್ರದೊಂದಿಗೆ ಆತನು ಲೋಕವನ್ನು ಜಯಿಸಿ ಆತನು ಆಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇನ್ನೊಂದು ವಿಷಯ ತಿಳ್ಕೋಬೇಕು. ಕ್ರಿಸ್ತ ವಿರೋಧಿ ಎಂಬುವನು ಸಂಕಟ ಕಾಲದ ಆರಂಭದಲ್ಲಿ ಆತನು ಪ್ರಕಟವಾಗಿ ಸಂಕಟ ಕಾಲದ ಕೊನೆಯಲ್ಲಿ ಆತನು ನಾಶನಕ್ಕೆ ಹೋಗುತ್ತಾನೆ. ಎಲ್ಲಿ ನಾಶನಕ್ಕೆ? ಪ್ರಕಟಣೆ 19:12-21 ವಾಕ್ಯದ ಓದುವಾಗ ಅವನು ನೇರವಾಗಿ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಇಬ್ಬರು ಕೂಡ ಈ ಅರ್ಮೆಗೆದ್ದ ಯುದ್ಧದಲ್ಲಿ ಜೀವ ಸಹಿತವಾಗಿ ಅವರು ಕೈದು ಮಾಡಲ್ಪಟ್ಟು, ಯೇಸುಸ್ವಾಮಿಯಿಂದ ಕೈದು ಮಾಡಲ್ಪಟ್ಟು, ದೇವದೂತನ ಕೈದು ಮಾಡಲ್ಪಟ್ಟು ಅವರು ಬೆಂಕಿ ಮತ್ತು ಗಂಧಕಗಳ ಕೆರೆಗೆ ಅವರು ದೊಬ್ಬಲ್ಪಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಕ್ರೈಸ್ತ ವಿರೋಧಿ ಎಂಬುದಾಗಿ ಹೇಳಬೇಕಾದ್ರೆ ಅಭಿಷಿಕ್ತನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದಾನೆ. ಇವನೇ ಕ್ರಿಸ್ತ ವಿರೋಧಿ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಇವನಿಗೂ ಮತ್ತು ಕ್ರಿಸ್ತನಿಗೂ ಅನೇಕ ಒಂದು ವಿಶೇಷತೆಗಳುಂಟು ಅಥವಾ ವ್ಯತ್ಯಾಸಗಳಿರುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ. ಅಂದರೆ ಯೇಸು ಕ್ರಿಸ್ತನು 33.5 ವರ್ಷ ಭೂಮಿಯಲ್ಲಿ ಆತನು ಮಾನವನಾಗಿ ಆತನು ಹುಟ್ಟಿ ಬಂದು ಆತನು ಜೀವಿಸಿದನು. 30 ವಯಸ್ಸಿನವರೆಗೂ ಆತನು ರಹಸ್ಯವಾಗಿ ಆತನು ಜೀವಿಸಿದ. ಕೊನೆಯ 3.5 ವರ್ಷಗಳಲ್ಲಿ ಬಹಿರಂಗವಾಗಿ ತನ್ನ ಒಂದು ಸೇವೆಯನ್ನು ಆರಂಭಿಸಿ ಕೊನೆಗೊಳಿಸುವಂಥದ್ದನ್ನು ಕಾಣ್ತೇವೆ. ಇದೇ ರೀತಿಯಲ್ಲಿ ಕ್ರಿಸ್ತ ವಿರೋಧಿ ಕೂಡ ಎಲ್ಲಿಯೋ ಒಂದು ಕಡೆ ಭೂಮಿಯಲ್ಲಿ ಇವತ್ತು ಇದ್ದಾನೆ. ಇವತ್ತಿನ ನಾವು ಇದನ್ನು ನೋಡುವಾಗ, ಲೋಕದಲ್ಲಿ ನಡೆಯುವಂಥ ಘಟನೆಗಳು ನೋಡುವಾಗ ಯೇಸುವಿನ ಬರಣ ಎಷ್ಟು ಹತ್ತಿರ ಇದೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಿನ್ನೆ ದಿವಸ ನಮ್ಮ ಸಭೆಯ ಒಂದು ಮಗು ಅಭಿ ಎಂಬುದಾಗಿ, ಚಿಕ್ಕ ಮಗು, ಒಂದು ಪ್ರಾಯ ಒಂದು 10 ವರ್ಷ, ನನ್ನ ಬಳಿಯಲ್ಲಿ ಬಂದು ಆ ಮಗು ಹೇಳ್ತಾ ಉಂಟು, ಪಾಸ್ಟರ್ ಅಂಕಲ್ ನಾನು ನಿನ್ನೆ ಕನಸು ಕಂಡೆ ಎಂಬುದಾಗಿ ಹೇಳಿತು. ಕನಸು ಕಂಡೆ ನಾನು. ಏನು ಕನಸು ಕಂಡೆ ಎಂಬುದಾಗಿ ನಾನು ಕೇಳಿದಾಗ ಅದು ಹೇಳ್ತಾ ಉಂಟು ಮಗು, ಪಾಸ್ಟರ್ ಅಂಕಲ್ ಯೇಸು ನನಗೆ ಕಾಣಿಸಿಕೊಂಡು ಹೇಳ್ತಾ ಇದ್ದಾರೆ, ನಾನು ತುತ್ತೂರಿ ಊದುವುದನ್ನೇ ದೇವದೂತರೆಲ್ಲ ನೋಡಿದೆ ನಾನು ಆ ಕನಸಿನಲ್ಲಿ. ಯೇಸು ಬಂದು ನನಗೆ ಹೇಳ್ತಾ ಇದ್ದರು, ಲೋಕಕ್ಕೆ ಹೇಳಬೇಕು, ಬೇಗನೆ ರೆಡಿ ಆಗಬೇಕು, ಸಿದ್ಧವಾಗಬೇಕು, ಯೇಸು ಬೇಗನೆ ಬರ್ತಾ ಇದ್ದಾನೆ, ನಾನು ಬೇಗನೆ ಬರ್ತಿದ್ದೇನೆ ಎಂಬುದಾಗಿ ಜನ ತಿಳಿಸಬೇಕೆಂಬುದಾಗಿ ಆ ಮಗು, ಚಿಕ್ಕ ಮಗು ಹೇಳ್ತಾ ಉಂಟು. ವಾಕ್ಯದಲ್ಲಿ ಕೂಡ ಹೇಳಲ್ಪಟ್ಟಿದೆ. ಆ ಪುಸ್ತಕತೆ 2:17-18, ಯೋವೇಲ್ 2:28-29 ಕೊನೆಯ ದಿವಸಗಳಲ್ಲಿ ಮಕ್ಕಳು ಎಲ್ಲರೂ ದಾಸದಾಸಿಯರು ಎಲ್ಲರೂ ಏನು ಮಾಡ್ತಾರೆ ಅಂತ ಪ್ರವಾದಿಸ್ತಾರೆ, ದರ್ಶನ ಕಾಣ್ತಾರೆ, ಕನಸು ಕಾಣ್ತಾರೆ ಎಂಬುದಾಗಿ ಕರ್ತನ ದೇವಸ್ವಾಮಿ ಸ್ವತಃ ಹೇಳಿದಂತೂ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಕೊನೆಯ ದಿವಸಗಳಲ್ಲಿ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಚಿಕ್ಕ ಮಕ್ಕಳ ಮೂಲಕ ಇವತ್ತು ದೇವರು ಮಾತಾಡ್ತಾನೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥಕೊಳ್ಳಬೇಕಾದದ್ದು ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಮತ್ತು ಕ್ರಿಸ್ತದ ಬೆರೆದಲ್ಲಿರುವ ಮೊದಲ ವ್ಯತ್ಯಾಸ ಅಂದರೆ, ಯೇಸು 30 ವರ್ಷ ಆತನು ರಹಸ್ಯವಾಗಿ ಜೀವಿಸಿದ, 3.5 ವರ್ಷ ಬಹಿರಂಗವಾಗಿ ತನ್ನ ಸೇವೆಯನ್ನು ಆರಂಭಿಸಿ ತನ್ನ ಒಂದು ಮಿಷನ್, ತನ್ನ ಸೇವೆಯನ್ನು ಆ ಶಿಲುಬೆಯಲ್ಲಿ ಆತನು ಶಿಲುಬೆಯ ಮರಣದ ಮೂಲಕವಾಗಿ ಮುಗಿಸಿ ಕೊನೆಗೆ ಸಮಾಧಿ ಮಾಡಲ್ಪಟ್ಟು ಆತನು 3 ದಿವಸದಲ್ಲಿ ಎದ್ದು ಬಂದ ಎಂಬುದು ನೋಡುತ್ತೇವೆ. ಅದೇ ರೀತಿಯಲ್ಲಿ
ಅಂತ್ಯಕ್ರಿಸ್ತನು ಕೂಡ ಲೋಕದ ಎಲ್ಲಿಯೋ ಒಂದು ಕಡೆ ಇವತ್ತು ಜೀವಿಸ್ತಾ ಇದ್ದಾನೆ. ಆತನು ಸಭೆ ಎತ್ತಲ್ಪಟ್ಟ ಕೂಡಲೇ ಬಹಿರಂಗವಾಗಿ ಆತನು ಕಾಣಿಸ್ಕೊಳ್ತಾನೆ. ಕೊನೆಯ 7 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಆತನು ಅಧಿಕಾರ ನಡೆಸಲಿಕ್ಕೆ ಹೋಗುತ್ತಾನೆ ಎಂಬುದನ್ನು ತಿಳ್ಕೋಬೇಕು ಪ್ರಿಯರು. ಎರಡನೇ ವಿಶೇಷತೆ ಏನಂದರೆ, ಈ ಕ್ರಿಸ್ತ ವಿರೋಧಿ ಸುಳ್ಳುಗಾರನಾಗಿದ್ದಾನೆ, ಕರ್ತನ ದೇಶಸ್ವಾಮಿ ಸತ್ಯವಂತನು. ಕ್ರಿಸ್ತ ವಿರೋಧಿ ಯಾರಾಗಿದ್ದಾನೆ? ಸುಳ್ಳುಗಾರನು. ಕರ್ತನ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಸತ್ಯವಂತನಾಗಿದ್ದಾನೆ. ಮೂರನೇದಾಗಿ ನಾವು ತಿಳ್ಕೋಬೇಕು, ಯೇಸು ಕ್ರಿಸ್ತನಿಗೆ ಒಂದು ಪಟ್ಟಣ ಇದೆ. ಯಾವುದದು? ಹೊಸ ಯೆರೂಸಲೇಮ್ ಪಟ್ಟಣ ಇದ್ದ ಹಾಗೆ ಕ್ರಿಸ್ತ ವಿರೋಧಿಗೆ ಒಂದು ಪಟ್ಟಣ ಇದೆ, ಅದು ಬಾಬೆಲ್ ಪಟ್ಟಣ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ನಾಲ್ಕನೇ ವ್ಯತ್ಯಾಸ ಇಲ್ಲಿ ನೋಡುವಂಥದ್ದು ಏನೆಂದರೆ, ಯೇಸು ಕ್ರಿಸ್ತನು ಅದ್ಭುತಗಳನ್ನು ಮಾಡಿ ಸೂಚಕ ಕಾರ್ಯಗಳನ್ನು ಮಾಡಿ ತನ್ನ ಸಭೆಯನ್ನು ಕಟ್ಟಿದ ಹಾಗೆ ಕ್ರಿಸ್ತ ವಿರೋಧಿಯು ಮೋಸಕರವಾದ ಅದ್ಭುತ ಸೂಚಕಗಳನ್ನು ಮಾಡಿ ಆತನು ತನ್ನ ರಾಜ್ಯವನ್ನು 7 ವರ್ಷಗಳ ಕಾಲ ಲೋಕದಲ್ಲಿ ಕಟ್ಟುವುದಕ್ಕೆ, ಆತನು ಸೈತಾನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಈ ಭೂಮಿಯಲ್ಲಿ ಆತನು ಪ್ರಯತ್ನ ಮಾಡ್ತಾನೆ ಪ್ರಿಯರೇ. ಕ್ರಿಸ್ತ ವಿರೋಧಿಗೆ ಅನೇಕ ಹೆಸರುಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟಿವೆ. ನಾವು ಒಂದೊಂದನ್ನಾಗಿ ನಾವು ಧ್ಯಾನ ಮಾಡೋಣ. ಆದಿಕಾಂಡ 3:15 ಅವನು ಸರ್ಪದ ಸಂತತಿಯಾಗಿದ್ದಾನೆ. ಜೆನೆಸಿಸ್ ಚಾಪ್ಟರ್ 3:15 ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಅಂದ್ರೆ ಅವನು ಯೇಸು ಸ್ವಾಮಿ ಸ್ತ್ರೀ ಸಂತಾನವಾಗಿ ಭೂಮಿಯಲ್ಲಿ ಬಂದ ಹಾಗೆ ಅವನು ಸರ್ಪ ಸಂತತಿಯಾಗಿ ಕೊನೆಯ 7 ವರ್ಷಗಳ ಕಾಲ ಸಂಕಟ ಕಾಲದಲ್ಲಿ ಆತನು ಸರ್ಪ ಸಂತತಿಯಾಗಿ ಭೂಮಿಯಲ್ಲಿ ಆತನು ಕಾಣಿಸಿಕೊಳ್ಳಲಿಕ್ಕಿದ್ದಾನೆ ಪ್ರಿಯರೇ. ಎರಡನೇದಾಗಿ ನಾವು ಏಷ್ಯಾ 14:4 ಓದುವ. ಬುಕ್ ಆಫ್ ಐಸೈಯಾ ಚಾಪ್ಟರ್ 14 ವರ್ಸಸ್ 4. ಏಷ್ಯಾ 14:4ನೇ ವಚನ. ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೆಲಿನ ರಾಜನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ. ಸಾಕು. ಎರಡನೇ ಹೆಸರು ಬಾಬೆಲಿನ ರಾಜ ಎಂಬುದಾಗಿ ಹೆಸರು ಆಗಿದೆ ಪ್ರಿಯರೇ. ಮೂರನೇ ಹೆಸರು ದಾನಿಯೇಲ 7:8 ಓದಿ. ಡ್ಯಾನಿಯಲ್ ಚಾಪ್ಟರ್ 7:8. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಅಂದ್ರೆ ಚಿಕ್ಕದಾಗಿ ಮೊಳೆದ ಕೊಂಬು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಚಿಕ್ಕ ಕೊಂಬು ಇವನೇ ಆಗಿದ್ದಾನೆ. ನಾಲ್ಕನೇದಾಗಿ ದಾನಿಯೇಲ 8:23 ಓದುವ. ಡ್ಯಾನಿಯಲ್ 8:23. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವಾರ್ಥ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಅಂದ್ರೆ ಈ ಕಠಿಣ ಮುಖನಾಗಿದ್ದಾನೆ. 4ನೇ ಹೆಸರು ಕಠಿಣ ಮುಖನಾಗಿದ್ದಾನೆ. 5ನೇ ಹೆಸರು ದ್ವಂದ್ವಾರ್ಥ ವಚನ ನಿಪುಣ ಎಂಬುದಾಗಿ ಅರ್ಥ ಬರ್ತದೆ ಪ್ರಿಯರೇ. ಓಕೆ. 6ನೇದಾಗಿ ದಾನಿಯೇಲ 9:26. ಡ್ಯಾನಿಯಲ್ 9:26. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನು ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ನುಗ್ಗುವ ಪ್ರಭು 6ನೇ ಹೆಸರೇನಾಗಿದೆ? ಅವನ ನುಗ್ಗುವ ಪ್ರಭು ಆಗಿದ್ದಾನೆ, ಅಥವಾ ಒತ್ತಾಯಪೂರ್ವಕವಾಗಿ ಬರುವಂತಹ ನುಗ್ಗುವ ಪ್ರಭು ಎಂಬುದಾಗಿ ಕೂಡ ನೋಡ್ತೇವೆ. 7ನೇದಾಗಿ ಡ್ಯಾನಿಯಲ್ 11:36. ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿ ದೇವನನ್ನು ಮಿತಿಮೀರಿ ದೂಷಿಸಿ ನಿಮ್ಮ ಮೇಲಿನ ದೇವೋಗ್ರವು ತೀರುವ ತನಕ ವೃದ್ಧಿಯಾಗಿರುವನು. ಮನಸ್ಸು ಬಂದ ಹಾಗೆ ಜೀವಿಸುವ ಅಥವಾ ನಡೆಯುವ ರಾಜ ಎಂಬುದಾಗಿ ಹೆಸರು ಆಗಿದೆ. 8ನೇದಾಗಿ ಜಕರ್ಯ 11:15. ಜಕರ್ಯ 11:15. ಆಮೇಲೆ ಯೆಹೋವನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮುಕ್ಕ ಕುರುಬನಂತೆ ನಟಿಸು. ಇಲ್ಲಿ ನೋಡ್ತೇವೆ ಮುಕ್ಕ ಕುರುಬ. 8ನೇ ಹೆಸರು ಏನಾಗಿದೆ? ಕ್ರಿಸ್ತ ವಿರೋಧಿ ಕೊಡಲ್ಪಟ್ಟದ್ದು ಮುಕ್ಕ ಕುರುಬ.
9ನೇದಾಗಿ ಮತ್ತ 24:5, ಮ್ಯಾಥ್ಯೂ 24:5. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವುದು. ಅಂದರೆ ಕ್ರಿಸ್ತನು ಎಂಬುದಾಗಿ ಹೇಳಿಕೊಂಡು ಮೋಸಗೊಳಿಸುವನ್ನೆಂಬುದಾಗಿ ತಿಳ್ಕೋಬೇಕು. 10ನೇದಾಗಿ ಮತ್ತ 24:24, ಮ್ಯಾಥ್ಯೂ 24:24. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಅದ್ಭುತ ಕಾರ್ಯಗಳನ್ನು ಅಂದರೆ ಮೋಸಗೊಳಿಸುವಂತ ಅದ್ಭುತ ಕಾರ್ಯಗಳನ್ನು ಮಾಡುವಂತ ಎಂಬುದಾಗಿ ಅಥವಾ ಸುಳ್ಳು ಪ್ರವಾದಿ ಎಂಬುದಾಗಿ ಕೂಡ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. 11ನೇದಾಗಿ 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನ, 2 ಥೆಸಲೋನಿಕ ಚಾಪ್ಟರ್ 2 ವರ್ಸಸ್ 3. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಅಧರ್ಮ ಸ್ವರೂಪ 12ನೇದಾಗಿ ಅಧರ್ಮ ಸ್ವರೂಪ, ಅವನ ಹೆಸರು ಏನಾಗಿದೆ? ಅಧರ್ಮ ಸ್ವರೂಪನು. 13ನೇದಾಗಿ ಅದೇ 4ನೇ ವಾಕ್ಯ ಆಗಿದೆ, 2 ಥೆಸಲೋನಿಕ 2:4. ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಅಂದರೆ 14ನೇ ಹೆಸರು ನಾಶನಕ್ಕೆ ಅಧೀನನಾದ ಪುರುಷನೆಂಬುದಾಗಿ ಕೊಡಲ್ಪಟ್ಟಿದೆ. 14ನೇದಾಗಿ 2 ಥೆಸಲೋನಿಕ 2:8 ಓದಿ, 2 ಥೆಸಲೋನಿಕ 2:8. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ. ಇಲ್ಲಿ ನೋಡ್ತೆ ಅಧರ್ಮ ಸ್ವರೂಪ, ಇಲ್ಲಿ ಕೊಡಲ್ಪಟ್ಟ ಹೆಸರು ಏನಾಗಿದೆ? ಅಧರ್ಮ ಸ್ವರೂಪ. 15ನೇದಾಗಿ 1 ಯೋಹನ್ನ 2:18, 1 John 2:18. ಮಕ್ಕಳಿರ ಇದು ಕಡೆಯ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು. ನನ್ನ ಹೆಸರು ಏನಾಗಿದೆ? 15ನೇ ಹೆಸರು ಕ್ರಿಸ್ತ ವಿರೋಧಿ. 16ನೇ ಹೆಸರು 1 ಯೋಹನ್ನ 2:22, 1 John 2:22. ಯೇಸು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯೆನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. 16ನೇ ಹೆಸರು ಸುಳ್ಳುಗಾರನು. ಇವನ 16ನೇ ಹೆಸರೇನು? ಸುಳ್ಳುಗಾರ ಎಂಬುದಾಗಿ. 17ನೇ ಹೆಸರು ಪ್ರಕಟಣೆ 13:1, ಮೃಗ ಎಂಬುದಾಗಿ. ಈಗಾಗಲೇ ನಾವು ಅದನ್ನು ಓದಿದೆ. ಮೃಗ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಸಾಕು. ಇಲ್ಲಿ ಸುಮಾರು 16-17 ಹೆಸರುಗಳನ್ನು ಕ್ರಿಸ್ತ ವಿರೋಧಿಗೆ ಸಂಬಂಧವಾಗಿ ನಾವು ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಅಂದರೆ ಇವನ ಆಗಮನ ಎಲ್ಲಿಂದ ಇರ್ತದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊಳ್ಳುವ. ದಾನಿಯೇಲನ ಪುಸ್ತಕ 11 ಅಧ್ಯಾಯ 37ನೇ ವಾಕ್ಯ ಓದುವ. ಡ್ಯಾನಿಯಲ್ ಚಾಪ್ಟರ್ 11:37. ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು. ಎಲ್ಲಾ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ಳುವನು. ಅಂದರೆ ಇವನು ಪಿತೃಗಳ ದೇವರುಗಳು ಎಂಬುದಾಗಿ ಹೇಳ್ಬೇಕಾದ್ರೆ ಇವನು ಯಹೂದ್ಯನಾಗಿದ್ದಾನೆಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ. ಅಂದರೆ ಒಂದು ಯಹೂದ್ಯರಿಂದಲೇ ಅಥವಾ ಇಸ್ರೇಲ್ ಜನಾಂಗರಿಂದಲೇ ಬರ್ತಾನೆಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕಾರಣ ಸಭೆ ಎತ್ತಲ್ಪಟ್ಟ ಕೂಡಲೇ ಆತನು ಯಹೂದ್ಯರೊಂದಿಗೂ ಮುಸ್ಲಿಂ ಬಾಂಧವರೊಂದಿಗೂ ಒಪ್ಪಂದವನ್ನು ಉಂಟು ಮಾಡಿ ಇಸ್ರೇಲರಿಗೆ ಒಂದು ದೇವಾಲಯವನ್ನು ಅಲ್ಲಿ ಕಟ್ಟಿಸಿಕೊಡ್ತಾನೆ ಪ್ರಿಯ. ಅಂದರೆ 3.5 ವರ್ಷ, ಮೊದಲ 3.5 ವರ್ಷ ಅವನು ಸಮಾಧಾನ ಪುರುಷನಾಗಿರುತ್ತಾನೆ. ಯಹೂದ್ಯರು ಸುಲಭವಾಗಿ ಯಾರನ್ನು ಅಂಗೀಕಾರ ಮಾಡಲ್ಲ. ಇವನು ವಂಚನೆಯಿಂದ ಅವರೊಟ್ಟಿಗೆ ಏನು ಮಾಡ್ತಾನೆ? ಒಪ್ಪಂದ ಮಾಡಿಕೊಳ್ಳುವಂಥದ್ದನ್ನು ಇಲ್ಲಿ ಕಾಣ್ತವೆ. 3.5 ವರ್ಷಗಳ ನಂತರ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದ 15-27 ವಾಕ್ಯದ ಹೇಳಲ್ಪಟ್ಟಂತೆ ತನ್ನ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಇರಿಸಿ ಅದಕ್ಕೆ ಆರಾಧಿಸಬೇಕೆಂಬ ಒತ್ತಾಯ ತರುವಾಗ ಯಹೂದ್ಯರಿಗೆ ಗೊತ್ತಾಗ್ತದೆ
ಇವನು ಯೇಸು ಕ್ರಿಸ್ತನಲ್ಲ, ಮಸ್ಸಿಯನಲ್ಲ, ಇವನು ಕ್ರಿಸ್ತ ವಿರುದ್ಧಿ ಎಂಬುದಾಗಿ. ಆಗ ಎಚ್ಚೆತ್ತುಕೊಂಡು ಅವನಿಗೆ ತಿರುಗಿ ಬೀಳ್ತಾರೆ ಮತ್ತು ಯೇಸು ಸ್ವಾಮಿಯನ್ನು ಹಂಬಲಿಸುತ್ತಾರೆ. ಆವಾಗ ಅವರು ರಕ್ಷಣೆ ಹೊಂದುವಂಥ ಒಂದು ಸಮಯವಾಗಿರ್ತದೆ ಅದು. ಅಲ್ಲಿ ಅವರಿಗೆ ಯೇಸುವನ್ನು ಯಹೂದರು ಅಂಗೀಕಾರ ಮಾಡಲ್ಲ, ಒಂದು ಮೊಂಡರಾಗಿರ್ತಾರೆ. ಬೇಕಾದರೆ ನಾವು ರೋಮಪುರದ ಪತ್ರಿಕೆ 11:25-27 ವಾಕ್ಯ ಓದಿಕೊಳ್ಳೋಣ. ರೋಮ ಚಾಪ್ಟರ್ 11:25-27. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು, ಯಾರ ಸಮುದಾಯ? ನಾವೆಲ್ಲ ಅನ್ಯ ಜನರಾಗಿದ್ದೆವು, ನಾವು ಯಹೂದ್ಯರಲ್ಲ. ಲೋಕದಲ್ಲಿ ಇರುವಂಥ ಗುಂಪುಗಳು ಮೂರೇ ಆಗಿದೆ. 1 ಕೊರಿಂಥ 10:32 ಹೇಳುತ್ತದೆ, ಒಂದು ಅನ್ಯ ಜನಾಂಗಗಳು, ಎರಡನೇದಾಗಿ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ, ಮೂರನೇದಾಗಿ ಯಹೂದ್ಯ ಜನಾಂಗ ಎಂಬುದಾಗಿ 1 ಕೊರಿಂಥ 10:32 ವಾಕ್ಯದಲ್ಲಿ ಅದನ್ನು ಕಾಣ್ತೇವೆ ಪ್ರಿಯರೇ. ಆಗ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ಅಂದರೆ ಅನ್ಯ ಜನಾಂಗಗಳಿಗೆ ಈಗ ದೇವರು ಕೊಟ್ಟಿರುವಂಥ ಕೃಪಾ ಸಮಯವಾಗಿದೆ. ಯೇಸುವಿನ ಶಿಲುಬೆ ಮರಣ, ಉಣಲ್ಪಡುವಿಕೆ, ಪುನರುತ್ಥಾನದ ನಂತರ ಇಲ್ಲಿಯವರೆಗೂ ನಡೆಯುವಂಥ ಸಮಯ ಇದು ಕೃಪಾ ಸಮಯ. ಅನ್ಯ ಜನಾಂಗಗಳು ರಕ್ಷಣೆ ಮೂಲಕ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ದೇವರು ಕೊಡಲ್ಪಟ್ಟಂಥ ಒಂದು ಕೃಪಾ ಸಮಯ ಎಂಬುದಾಗಿ ಅವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಇದಕ್ಕೆ ಒಂದು ಬ್ರಾಕೆಟ್ ಬಿದ್ದಿದೆ ಯೇಸುವಿನ ಪುನರುತ್ಥಾನ ಸಮಯದಲ್ಲಿ, ಇನ್ನೊಂದು ಕಡೆ ಬ್ರಾಕೆಟ್ ಬೀಳಲಿಲ್ಲ ಕೃಪಾ ಸಮಯಕ್ಕೆ. ಅದು ಯಾವಾಗ ಬೀಳ್ತದೆ ಅಂದರೆ, ದೇವರ ಮನಸ್ಸಲ್ಲಿ ಒಂದು ಸಂಖ್ಯೆ ಇದೆ, ಇಷ್ಟು ಸಂಖ್ಯೆ ಜನರು ದೇವರ ರಕ್ಷಣೆ, ದೇವರ ರಾಜ್ಯಕ್ಕೆ ಸೇರಿಸಲ್ಪಡಬೇಕು. ಕೊನೆಯ ಸಂಖ್ಯೆ, ಕೊನೆಯ ವ್ಯಕ್ತಿ ರಕ್ಷಣೆ ದೇವರ ರಾಜ್ಯಕ್ಕೆ ಸೇರಿಸಲ್ಪಡುವಾಗ ಇನ್ನೊಂದು ಬ್ರಾಕೆಟ್ ಬೀಳ್ತದೆ. ಆವಾಗಲೇ ಸಭೆ ಎತ್ತಲ್ಪಡಬೇಕಿರುವಂಥದ್ದು. ಮುಂದೆ ಓದಿ. ದೇವರ ರಾಜ್ಯದಲ್ಲಿ ಸೇರುವ ತನಕ, ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಅಂದ್ರೆ ಆವಾಗ ಸಭೆ ಎತ್ತಲ್ಪಟ್ಟ ನಂತರ ಆ ಸಂಕಟ ಕಾಲದ 7 ವರ್ಷ ಕಾಲದಲ್ಲಿ ಇಸ್ರೇಲರಿಗೆ ಕೃಪಾ ಸಮಯ, ಅವರಿಗೆ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಅವಕಾಶ, ಮೆಸ್ಸಿಯನನ್ನು ಕಂಡುಕೊಳ್ಳಿಕ್ಕೆ ಒಂದು ಅವಕಾಶವಾಗಿರ್ತದೆ. ಓಕೆ, ಮುಂದೆ ಓದಿ. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು, ಚೀಯೋನಿನೊಳಗಿಂದ ಅಂದ್ರೆ ಅದರ ಅರ್ಥ ಏನಂದ್ರೆ, ಈ ಸಂಕಟ ಕಾಲದ ಆರಂಭದಲ್ಲಿ ಸಭೆ ಎತ್ತಲ್ಪಡ್ತದೆ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ, ನಾವೆಲ್ಲ ಪರಲೋಕಕ್ಕೆ ಎತ್ತಲ್ಪಡುತ್ತೇವೆ. ಆವಾಗ ಯೇಸು ಸಭೆಗಾಗಿ ಭೂಮಿಗೆ ಬರ್ತಾನೆ, ಭೂಮಿಗೆ ಇಳಿಯುವುದಿಲ್ಲ, ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ತಾನೆ. 7 ವರ್ಷಗಳ ನಂತರ ಸಭೆಯೊಂದಿಗೆ ನಾವು ಈ ಭೂಮಿಗೆ ಬರ್ತೇವೆ. ಆವಾಗ ಇಸ್ರೇಲ್ ಜನಾಂಗವನ್ನು ರಕ್ಷಿಸುವುದಕ್ಕಾಗಿ, ಕ್ರಿಸ್ತ ವಿರುದ್ಧ ಕರೆಯಿಂದ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬರುವಂಥದ್ದಾಗಿದೆ. ಆತ ಬಿಡಿಸುವವನಾಗಿ, ರಕ್ಷಕನಾಗಿ, ಈ ಇಸ್ರೇಲ್ ಜನಾಂಗದ ರಕ್ಷಕನಾಗಿ ಆತನು ಆಗಮಿಸುವಂಥದ್ದಾಗಿದೆ. ಓದಿ. ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ಸಾಕು. ಇಲ್ಲಿ ಸಂಕಟ ಕಾಲದ ಕೊನೆಯ 3.5 ವರ್ಷದಲ್ಲಿ ಲಕ್ಷೋಪಲಕ್ಷ ಗುಂಪು ಯಹೂದ್ಯ ಜನರು ರಕ್ಷಣೆ ಹೊಂದಿಕೊಂಡು ದೇವರ ರಾಜ್ಯಕ್ಕೆ ಸೇರಿಸಲ್ಪಡ್ತಾರೆ. ಇರಲಿ, ನಮ್ಮ ವಿಷಯಕ್ಕೆ ಬರುವ ದಾನಿಯೇಲ 11:37 ವಾಕ್ಯ ಈಗಾಗಲೇ ಓದಿದಂತೆ, ಅವನ ಪಿತೃಗಳ ದೇವರನ್ನು ಅಲಕ್ಷ್ಯ ಮಾಡ್ತಾನೆ, ಲಕ್ಷಿಸುವುದಿಲ್ಲ. ಅಂದರೆ ಅವನೊಬ್ಬ ಯಹೂದ್ಯನಾಗಿದ್ದಾನೆ. ಮತ್ತೆ ಆ ಆದಿಕಾಂಡ 49:16-17 ಓದುವ, ಜೆನೆಸಿಸ್ ಚಾಪ್ಟರ್ 49:16-17 ದಾನ್ ಕುಲದ ಕುರಿತಾಗಿ ಯಾಕೋಬನು ತನ್ನ ಕೊನೆ ಗಳಿಗೆಯಲ್ಲಿ 12 ಕುಲಗಳನ್ನು ಆಶೀರ್ವದಿಸುವಂಥ ಸಂದರ್ಭದಲ್ಲಿ ಹೇಳಿದಂಥ ಆಶೀರ್ವಾದದ ಮಾತನ್ನು ನೋಡುವ ನಾವು. ದಾನನು ಇಸ್ರಾಯೇಲರ ಕುಲಗಳಿಗೆ ಯೋಗ್ಯವಾಗುವ ರೀತಿಯಲ್ಲಿ ತನ್ನ ಜನರ ವ್ಯಾಜ್ಯವನ್ನು ಜಯಕ್ಕೆ ತರುವನು. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಹುವ ವಿಷಸರ್ಪದಂತೆಯೂ ಆಗಿರುವನು. ಅಂದರೆ ಅವನು ಬರುವಂಥದ್ದು ದಾನ್ ಕುಲದಿಂದ ಎಂಬುದಾಗಿ ಕೂಡ ಹೇಳ್ತಾರೆ ಪ್ರಿಯರು ಈ ವಾಕ್ಯದ ಆಧಾರದಲ್ಲಿ. ಅದಕ್ಕೊಂದು ಕಾರಣ ಉಂಟು. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ 1-8 ವಾಕ್ಯದಲ್ಲಿ 1,44,000 ಯಹೂದ್ಯ ಜನಾಂಗದಿಂದ ರಕ್ಷಣೆ ಹೊಂದಿದಂಥ ಒಂದು ಗುಂಪನ್ನಲ್ಲಿ ಕಾಣ್ತವೆ. ಅವ್ರಿಗೇನಾಯ್ತಂತ ಮತ್ತೆ ಹೇಳಿದ್ದೇನೆ ನಾನು. ಪ್ರಕಟಣೆ 9:4 ಅವರಿಗೆ ಮುದ್ರೆ ಒತ್ತಲಾಯಿತು, ದೇವರ ಮುದ್ರೆಯು ದೂತನು ಒತ್ತಿದನು. ನಂತರ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಅದು 3 ಮತ್ತು 4ನೇ ವಾಕ್ಯದಲ್ಲಿ, ನಾವು 3-5 ವಾಕ್ಯದಲ್ಲಿ ಅದು ಗಂಡು ಮಗು ಎಂಬುದಾಗಿ, ಅಂದರೆ
ಆ ಸ್ತ್ರೀ ಎತ್ತ ಗಂಡು ಮಗು, ಸ್ತ್ರೀ ಯಾರು? ಯಹೂದ್ಯ ಜನಾಂಗ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಆ ಸ್ತ್ರೀ ಎತ್ತ ಗಂಡು ಮಗು ಬೇರೆ ಯಾರೂ ಅಲ್ಲ, 1,44,000 ಜನ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದ 1ರಿಂದ 5ನೇ ವಾಕ್ಯಕ್ಕೆ ಬರುವಾಗ ಇವರು ಚಿಯೋನ್ ಪರ್ವತದಲ್ಲಿ ನಿಂತಿರುವಂಥದ್ದನ್ನು ಕಾಣ್ತದೆ. ಎತ್ತಲ್ಪಟ್ಟಿದ್ರು, ಈಗಾಗಲೇ ಅವರು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾರೆ ಸಂಕಟ ಕಾಲದಲ್ಲಿ 1,44,000 ಜನ. ಪ್ರಕಟಣೆ 15:2-4ನೇ ವಾಕ್ಯದಲ್ಲಿ ಅವರು ಚಿಯೋನ್ ಪರ್ವತದಲ್ಲಿ ನಿಂತಿರುವಂಥದ್ದು, ಮೋಶೆ ಹಾಡನ್ನು ಅವರು ಹಾಡುವಂಥದ್ದನ್ನು ಕೂಡ ಅಲ್ಲಿ ಕಾಣ್ತಾರೆ. ಮೋಶೆ ಹಾಡನ್ನು ಹಾಡುವಂಥದ್ದು ಯಾರು? ಅವರು ಯಹೂದ್ಯರು ಮಾತ್ರ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಇಲ್ಲಿ ಪ್ರಕಟಣೆ 7ನೇ ಅಧ್ಯಾಯ 1ರಿಂದ 8ನೇ ವಾಕ್ಯದ 1,44,000 ಜನರ ಆ ಗುಂಪಿನಲ್ಲಿ 12 ಕುಲಗಳಲ್ಲಿ ಅಲ್ಲಿ ದಾನ್ ಕುಲ ಕಣ್ಮರೆಯಾಗಿದೆ. ದಾನ್ ಕುಲ ಇಲ್ಲದಿರುವಂಥದ್ದನ್ನು ಕಾಣ್ತವೆ. ಅದಕ್ಕೊಂದು ಕಾರಣ ಇದೆ. ದೇವರೊಂದು ಎಚ್ಚರಿಕೆ ಕೊಟ್ಟಿದೆ ಮೋಶೆ ಮೂಲಕವಾಗಿ. ಧರ್ಮೋಪದೇಶಕನ 29 ಅಧ್ಯಾಯ 18ರಿಂದ 21 ವಾಕ್ಯ ಓದಿಕೊಳ್ಳುವ. ಡ್ಯೂಟರೋನಮಿ ಚಾಪ್ಟರ್ 29 18-21. ಎಚ್ಚರಿಕೆಯಾಗಿರಿ, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ ಕುಟುಂಬವಾಗಲಿ ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯ ಬೇರೂ ಇರಬಾರದು. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿದ ಯಾವನಾದರೂ ತನ್ನೊಳಗೆ ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡಾನು. ಯೆಹೋವನು ಅಂಥವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಅವನ ಹೆಸರನ್ನು ಭೂಮಿಯಲ್ಲ ಮೇಲೆ ಇಲ್ಲದಂತೆ ದೇವರು ಮಾಡ್ತಾನಂತೆ. ಮುಂದೆ ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನು ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದು ಯೆಹೋವನು ಅವನನ್ನು ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು. ಅದಕ್ಕಾಗಿ ದಾನ್ ಕುಲ ಅಲ್ಲಿಲ್ಲ. ದಾನ್ ಕುಲ ಯಾವಾಗ ವಿಗ್ರಹಾರಾಧನೆ ಪಾಪ ಮಾಡಿತು? ನಾವು 1 ಅರಸು 12ನೇ ಅಧ್ಯಾಯ 25ರಿಂದ 32 ವಾಕ್ಯ ಓದುವ. 1 King ಚಾಪ್ಟರ್ 12 25-32. ಅಂದರೆ 11ನೇ ಅಧ್ಯಾಯದಲ್ಲಿ ದಾವೀದನ ಮಗನಾದ ಸೊಲೊಮೋನನು ಅನೇಕ ಅನ್ಯಸ್ತ್ರೀಯರೊಟ್ಟಿಗೆ ಮದುವೆಯಾಗಿ ತನ್ನನ್ನು ಕೆಡಿಸಿಕೊಂಡ. ದೇವರು 2 ಸಲ ಕನಸಿನ ಮೂಲಕ ಎಚ್ಚರಿಸಿದ್ರು, ಎಚ್ಚರಿಕೆ ಹೊಂದಲಿಲ್ಲ. ಕೊನೆಗೆ ಏನಾಯಿತು? ಅವನ ಮಗನಾದ ರೆಹಬ್ಬಾಮನ ಕಾಲದಲ್ಲಿ ಈ ಒಂದು ಇಸ್ರೇಲ್ 2 ಭಾಗವಾಯಿತು. 10 ಕುಲಗಳು ಅವನ ಮೇಸ್ತ್ರಿ ಆದಂಥ ಅವನ ಮಗನ ರೆಹಬ್ಬಾಮನ ಮೇಸ್ತ್ರಿ ಆದಂಥ ಯಾರೊಬ್ಬಾಮನಿಗೆ ಹೋಯ್ತು. ಇನ್ನೊಂದು ಕುಲಕ್ಕೆ ನಾಯಕನಾಗಿ ಅವನ ಸೊಲೊಮೋನನ ಮಗನಾದ ರೆಹಬ್ಬಾಮನು ಆತನು ನಾಯಕತ್ವ ವಹಿಸಿಕೊಳ್ಳುವುದನ್ನಲ್ಲಿ ಕಾಣ್ತೇವೆ ಪ್ರಿಯರೇ. ಆದರೆ ಈ ಯಾರೊಬ್ಬಾಮ ಏನು ಮಾಡ್ತಾನೆ? ಇಸ್ರೇಲ್ ಜನರನ್ನು ಪಾಪಕ್ಕೆ ಪ್ರೇರೇಪಿಸುತ್ತಾನೆ, ವಿಗ್ರಹಾರಾಧನೆಗೆ ಅಲ್ಲಿ ಪ್ರೇರೇಪಿಸುವಂತ ಕಾಣ್ತೇವೆ. ಓದಿಕೊಳ್ಳೋಣ ನಾವು. ಯಾರೊಬ್ಬಾಮನು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ಶೆಕೆಮ್ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು. ಅಲ್ಲಿಂದ ಪೆನುವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನೂ ಆದ ರೆಹಬ್ಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ ಎರಡು ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ
ಇಸ್ರೇಲರಿಗೆ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯ್ತು. ಸಾಕಾಯ್ತು. ಇಗೋ ಇಗೋ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. ದಾನಿಗೆ ಕರೆಸಿದನು. ಇದು ಪಾಪಕ್ಕೆ ಕಾರಣವಾಯಿತು. ಜನರು ಈ ಎರಡನೆಯ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಇದಲ್ಲದೆ ಅವನು ಪೂಜಾ ಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದನು. ಅವನು 8ನೇ ತಿಂಗಳ 15ನೇ ದಿವಸ ಬೇತೇಲಿನಲ್ಲಿ ಯೆಹೂದ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯು ನಡೆಯಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞ ಮಾಡಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೇತೇಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ಹಾಗಾದ್ರೆ ತೊಡ್ಕೊಳ್ತೇವೆ, ದಾನ್ ಕುಲವು ಪಾಪ ಮಾಡಿದ್ರಿಂದಾಗಿ ಅವು ಇಸ್ರೇಲ್ ಕುಲಗಳಿಂದ ತೆಗೆಯಲ್ಪಟ್ಟಿತ್ತು ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಅದಕ್ಕಾಗಿಯೇ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 1-8ನೇ ವಾಕ್ಯದಲ್ಲಿ ಹೇಳಲ್ಪಡುವ 12 ಆ ಒಂದು ಕುಲಗಳಲ್ಲಿ 1,44,000 ಆ ಗುಂಪಿರುವ 12 ಕುಲಗಳಲ್ಲಿ ಈ ದಾನ್ ಎಂಬ ಹೆಸರನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ದಾನ್ ಕುಲದಿಂದಲೇ ಅವನು ಬರ್ತಾನೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾಗ ಕ್ರಿಸ್ತ ವಿರೋಧಿ ದಾನ್ ಕುಲ ಬರ್ತಾನೆಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಿ. ಇವನು ಯೋಧನಾಗಿರ್ತಾನೆ. ಎರಡನೇದಾಗಿ ದಾನ್ ಕುಲದಿಂದ ಅವನು ಬರ್ತಾನೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಇಲ್ಲಿ ಅವನು ಮೃಗ ಎಲ್ಲಿಂದ ಬಂದ? ಸಮುದ್ರದಿಂದ ಬಂದ. ಅಂದರೆ ಸಮುದ್ರ ಎಂಬುವಂಥದ್ದು ಆರಂಭದಲ್ಲಿ ನಾನು ನಿಮಗೆ ಹೇಳಿದೆ ಲೋಕಸಾಗರ, ಜನಸಾಗರ, ಲೋಕದ ಜನಾಂಗಗಳು ಎಂಬುದಾಗಿ ಕೂಡ ವಾಕ್ಯದ ಆಧಾರ ಕೊಟ್ಟು ನಿಮಗೆ ಹೇಳಿದ್ದೇನೆ. ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯಕ್ಕೆ ತಿರುಗಿ ಬರೋಣ. ಸಮುದ್ರದಿಂದ ಮಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು 7 ತಲೆಗಳು 10 ಕೊಂಬುಗಳು. ಕೊಂಬುಗಳ ಮೇಲೆ ಸಾಕು. ಅದಕ್ಕೆ ಎಷ್ಟು? 7 ತಲೆಗಳು 10 ಕೊಂಬುಗಳು. ಇದರ ಬಗ್ಗೆ ನಾವು ಈ ಸರ್ಪಕ್ಕೆ ಕೂಡ, ಅಂದರೆ ನಿಜವಾದ ಘಟ ಸರ್ಪ ಸೈತಾನ, ಪ್ರಕಟಣೆ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ. ಅದಕ್ಕೂ 7 ತಲೆಗಳಿತ್ತು 10 ಕೊಂಬುಗಳಿತ್ತು. ಆದರೆ ಅದರ 7 ತಲೆಗಳು ಬೇರೆ ರೀತಿಯಲ್ಲಿ ವಿವರಿಸಿದ್ದೇನೆ ನಾನು. ಅದು ಘಟ ಸರ್ಪ. ಇವನು ಯಾರಾಗಿದ್ದಾನೆ? ಇವನು ಕ್ರಿಸ್ತ ವಿರೋಧಿ. ಘಟ ಸರ್ಪ ಬೇರೆ, ಕ್ರಿಸ್ತ ವಿರೋಧಿ ಬೇರೆ. ಆದರೆ ಆ ಸೈತಾನಿಕ ತ್ರಿಯೇಕತ್ವವನ್ನು ನಾನು ನಿಮಗೆ ಹೇಳಿದ್ದೇನೆ. ಘಟ ಸರ್ಪ, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ ಎಂಬ ಸೈತಾನಿಕ ತ್ರಿಯೇಕತ್ವವನ್ನು ಕೂಡ ನಿಮಗೆ ವಿವರಿಸಿ ಹೇಳಿದ್ದೇನೆ. ಅದು ಇಲ್ಲಿ ಸೈತಾನಿಕ ತ್ರಿಯೇಕತ್ವದ 2ನೇ ವ್ಯಕ್ತಿ ಯಾರಾಗಿದ್ದಾನೆ? ಮೃಗ ಅಥವಾ ಕ್ರಿಸ್ತ ವಿರೋಧಿಯಾಗಿದ್ದಾನೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊತವೆ. ಇವನ ಕುರಿತ, ಈ ಮೃಗದ ಕುರಿತಾಗಿ ಹೇಳಲ್ಪಟ್ಟುವಂಥದ್ದು, ಈ ಮೃಗಕ್ಕೆ 7 ತಲೆಗಳು 7 ದೇಶಗಳನ್ನು ಸೂಚಿಸುತ್ತದೆ ಪ್ರಿಯರೇ. 7 ದೇಶಗಳಂದರೆ ಐಗುಪ್ತ ದೇಶ, ಸಿರಿಯಾ ದೇಶ, ಇರಾಕ್ ದೇಶ, ಇರಾನ್ ದೇಶ, ರೋಮ್ ದೇಶ, ಗ್ರೀಸ್ ದೇಶ ಮತ್ತು ಜರ್ಮನ್ ದೇಶ. 7 ದೇಶಗಳನ್ನು ಸೂಚಿಸುವಂಥದ್ದಾಗಿದೆ ಪ್ರಿಯರೇ. ಮತ್ತು 10 ಕೊಂಬುಗಳು ಎಂಬುವಂಥದ್ದನ್ನು ನಾನು ಹೇಳಿದ್ದೇನೆ. ರೋಮ್ ಸಾಮ್ರಾಜ್ಯ ಅಥವಾ ಯುರೋಪಿಯನ್ ಯೂನಿಯನ್ ಎಂಬುದಾಗಿ ಹೇಳುವಂಥ 10 ದೇಶಗಳ ಕುರಿತ ಕಳೆದ ದಿವಸಗಳಲ್ಲಿ ವಿವರಿಸಿದ್ದೇನೆ. ಅದನ್ನು ಪೂರ್ವ ರೋಮ್ ಮತ್ತು ಪಶ್ಚಿಮ ರೋಮ್ ಎಂಬುದಾಗಿ ವಿಂಗಡಿಸಲಾಗಿದೆ. ಪೂರ್ವ ರೋಮ್ ಎಂಬುದಾಗಿ ಹೇಳಬೇಕಾದ್ರೆ ಈ ಗ್ರೀಸ್ ದೇಶ, ಈಜಿಪ್ಟ್ ದೇಶ, ಸಿರಿಯಾ ದೇಶ ಮತ್ತು ಟರ್ಕಿ ದೇಶ ಮತ್ತು ಬಲ್ಗೇರಿಯಾ ದೇಶ ಎಂಬುದಾಗಿ 5 ದೇಶ ಪೂರ್ವ ರೋಮ್. ಪಶ್ಚಿಮ ರೋಮ್ ಎಂಬುದಾಗಿ ಹೇಳಬೇಕಾದ್ರೆ ಇಟಲಿ ದೇಶ, ಲಂಡನ್ ದೇಶ, ಸ್ಪೇನ್ ದೇಶ, ಫ್ರಾನ್ಸ್ ದೇಶ ಮತ್ತು ಆಸ್ಟ್ರಿಯಾ ದೇಶ. ಹೀಗೆ ಇದು ಪಶ್ಚಿಮ ರೋಮ್ ಎಂಬುದಾಗಿ ಇದನ್ನು ಕರೀತಾರೆ. ಕೊನೆಯ ದಿವಸಗಳಲ್ಲಿ ಈ 10 ದೇಶಗಳವರು ಏನು ಮಾಡ್ತಾರೆ? ಒಟ್ಟಾಗಿ ಸೇರಿ ಕ್ರಿಸ್ತ ವಿರೋಧಿಗೆ ತಮ್ಮ ದೊರೆತನವನ್ನು ಕೊಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದನ್ನೇ 7 ತಲೆಗಳು 10 ಕೊಂಬುಗಳ ಕುರಿತಾಗಿ ಹೇಳುವಂಥ ಒಂದು ವಿವರಣೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊಳ್ಳಬೇಕು. ಕ್ರಿಸ್ತ ವಿರೋಧಿಯು ಈ ಒಂದು ಯುರೋಪಿಯನ್ ಯೂನಿಯನ್ ಮೂಲಕವಾಗಿಯೇ ಆತನು ಈ ಲೋಕದ ನಾಯಕನಾಗಿ, ಮಹಾನಾಯಕನಾಗಿ
ಆತನು ಪ್ರಕಟಗೊಳ್ಳಿಕ್ಕಿದ್ದಾನೆಂಬುದಾಗಿ ನಾವು ಅರ್ಥ ಮಾಡಿಕೊಡತಕ್ಕದ್ದು ಪ್ರಿಯರೇ. ಓಕೆ, ಮುಂದೆ ಓದಿ. ಕೊಂಬುಗಳ ಮೇಲೆ 10 ಮುಕುಟಗಳು, 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಮುಕುಟ ಎಂಬುವಂಥದ್ದು ಅಧಿಕಾರ ಸೂಚಿಸ್ತದೆ. ಮುಕುಟ ಎಂಬುವಂಥದ್ದು ಏನು ಸೂಚಿಸ್ತದೆ? ಅಧಿಕಾರ ಅಥವಾ ಆಧಿಪತ್ಯವನ್ನು ಸೂಚಿಸುವಂಥದ್ದು. ಓಕೆ, ಮುಂದೆ ಓದಿ. ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ತಲೆಗಳ ಮೇಲೆ ದೇವದೂಷಣ 7 ತಲೆಗಳು ಅಂತ ನಿಮಗೆ ಹೇಳಿದ್ದೇನೆ. ಯಾವುದು? ಈಜಿಪ್ಟ್, ಸಿರಿಯಾ, ಇರಾನ್, ಇರಾಕ್ ಮತ್ತು ರೋಮ್, ಜರ್ಮನ್ ಮತ್ತೆ ಗ್ರೀಸ್ ದೇಶ. 7 ದೇಶಗಳ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಈ 7 ದೇಶ ಅಂದ್ರೆ ಇಲ್ಲಿ ನಾವು ನೋಡ್ತೇವೆ, ಏನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ದೇವ ದೂಷಣ ನಾಮಗಳು. ಆಕ್ಚುಲಿ ರೋಮನ್ ಸಾಮ್ರಾಜ್ಯ ಎಂಬುದಾಗಿ ಹೇಳುವಾಗ ರೋಮಿನ ಚಕ್ರವರ್ತಿಗಳು ಅವರು ತಮ್ಮನ್ನು ದೇವರೆಂದು ಕರೆಸಿಕೊಳ್ಳುವುದಕ್ಕೆ ಇಷ್ಟಪಡ್ತಿದ್ದರು. ಮಾತ್ರವಲ್ಲ, ಅವರು ಜನರನ್ನು ತಮ್ಮನ್ನು ದೇವರೆಂಬುದಾಗಿ ಹೇಳಿ ಆರಾಧನೆ ಮಾಡುವುದಕ್ಕಾಗಿ ಒತ್ತಾಯ ಮಾಡ್ತಿದ್ರು ಪ್ರಿಯರೇ. ಅವರು ಈ ಎಲ್ಲ ನೀರು ಆಗಿರ್ಬೋದು, ಡೊಮಿಷನ್ ಆಗಿರ್ಬೋದು, ಇವರೆಲ್ಲ ಅರಸುಗಳನ್ನು ನಾವು ಕಾಣುವುದಾದರೆ ಇವರೆಲ್ಲರೂ ಜನರನ್ನು ತಮ್ಮನ್ನು ಆರಾಧನೆ ಮಾಡೋದಕ್ಕೆ ಒತ್ತಾಯ ಪಡಿಸ್ತಾ ಇದ್ದರು. ಮತ್ತು ಅಂಥ ಒಂದು ಪದವಿ, ದೈವಿಕ ಹೆಸರುಗಳನ್ನು ಸೂಚಿಸುವಂಥ ಒಂದು ಡೈಬೋಸ್ ಆಗಿರ್ಬೋದು ಅಂತಂದರೆ ಡೈಬೋಸ್ ಅಂದರೆ ದೈವಿಕತ್ವ ಎಂಬುದಾಗಿ ಹೇಳುವಂಥ ಆ ಪದವಿಗಳನ್ನು ತಮಗೆ ಇಟ್ಟುಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾ ಇದ್ರು. ಡೊಮಿಯನ್ ಎಂಬುದಾಗಿ ಅಥವಾ ಕುರಿಯೋಸ್ ಎಂಬುದಾಗಿ ಹೇಳುವಂಥ ಪದ ಕರ್ತ ಎಂಬುದಾಗಿ ಹೇಳಲ್ಪಡುತ್ತದೆ. ಈವನ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ರೆವರೆಂಡ್ ಎಂಬಂಥ ಒಂದು ಪದಗಳನ್ನು ಅನೇಕರು ಇಟ್ಟಿದ್ದಾರೆ. ವಾಕ್ಯದ ಆಧಾರದಲ್ಲಿ ರೆವರೆಂಡ್ ಎಂಬಂಥ ಪದ ನಾವು ಬಳಸಬಾರದು. ಪ್ರಕಟಣೆ 111 ವಾಕ್ಯ ಓದಿಕೊಳ್ಳೋಣ. ಇಂಗ್ಲಿಷ್ ಅಲ್ಲಿ ಓದುವ, ಕನ್ನಡದಲ್ಲಿ 2 ಭಾಷೆಯಲ್ಲಿ ಓದುವ. 111 ಕೀರ್ತನೆ 9 ವಾಕ್ಯ. ಅಂದರೆ ರೆವರೆಂಡ್ ಎಂಬಂಥ ಪದದ ಅರ್ಥ ಏನೆಂದರೆ ಅತೀ ಅತೀ ಮಹಾ ಮಹಾ ಪರಿಶುದ್ಧನು ಎಂಬಂಥ ಅರ್ಥ. ಇದು ಕೇವಲ ದೇವಾದಿ ದೇವನಿಗೆ ಸಲ್ಲುವಂಥ ಒಂದು ಪದವಾಗಿದೆ. ನಿಜ ದೇವರಿಗೆ, ತ್ರೈಕ ದೇವರಿಗೆ ಸಲ್ಲಿಸಲ್ಪಡುವಂಥ ಒಂದು ಪದ ಇದು ರೆವರೆಂಡ್ ಎಂಬಂಥ ಪದ. ಹಬಕ್ಕುಕ 1:13 ಹೇಳ್ತದೆ, ಕೇಡನ್ನು ನೋಡಲಾರದಷ್ಟು ಅತೀ ಪರಿಶುದ್ಧ ದೃಷ್ಟಿಯುಳ್ಳ ಎಂಬುದಾಗಿ ಹೇಳ್ತದೆ. ಅದು ಇವತ್ತು ಮನುಷ್ಯರು ಕೂಡ ಇವತ್ತು ಲೋಕದಲ್ಲಿ ಈ ಪದವನ್ನು ತಮ್ಮ ಹೆಸರಿನ ಮುಂದೆ ಇಟ್ಟುಕೊಂಡಿರುವಂಥ ರೆವರೆಂಡ್ ಎಂಬಂಥ ಪದ ಇಟ್ಟುಕೊಂಡಿರುವಂಥ ನೋಡ್ತೇವೆ. ಓದಿಕೊಡೋಣ. 2 ಭಾಗ, ಇಂಗ್ಲಿಷಲ್ಲಿ ಓದುವ, ಕನ್ನಡದಲ್ಲಿ ಓದುವ. ಮೊದಲು ಕನ್ನಡದಲ್ಲಿ ಓದಿ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವು, ಆತನ ಪರಿಶುದ್ಧವು ಭಯಂಕರವೂ ಆಗಿದೆ. ಆತನ ನಾಮ ಪರಿಶುದ್ಧವು ಭಯಂಕರ. ನಾ ಇಂಗ್ಲಿಷ್ ಅಲ್ಲಿ ಓದುವ, ಆಂಗ್ಲದಲ್ಲಿ. He sent redemption unto his people. He sent redemption unto his people. He hath commanded his covenant. He hath commanded his covenant forever. Holy and reverend his name. Holy and reverend his name. ಆತನ ಹೆಸರು ಹೋಲಿ ಮತ್ತು ರೆವರೆಂಟ್. ಇವತ್ತು ಯಾರಿಟ್ಟಿದ್ದಾರೆ ಈ ಹೆಸರನ್ನು? ಮೋಸ್ಟ್ ರೆವರೆಂಟ್, ಹೈ ರೆವರೆಂಟ್, ಏನೆಲ್ಲ ಹೆಸರು ನಾವು ಇಟ್ಟಿದ್ದೇವೆ ಮನುಷ್ಯರು. ಮನುಷ್ಯನು ಈ ಒಂದು ಹೆಸರು ಇಡುವುದಕ್ಕೆ ಯೋಗ್ಯತೆ ಮನುಷ್ಯನಿಗೆ ಇಲ್ಲ. ಪಾಸ್ಟರ್ ಎಂಬಂಥ ಹೆಸರು ಬೈಬಲಲ್ಲಿದೆ. ಎಫೆಸನ 4:1 5 ಸೇವಾ ವರಗಳಲ್ಲಿ ಒಂದು ವರವಾಗಿದೆ. ಅದು ಸಭಾಪಾಲಕ ಅಥವಾ ಕುರುಬ ಅಥವಾ ಪಾಸ್ಟರ್ ಎಂಬಂಥ ಒಂದು ಹೆಸರು. ರೆವರೆಂಡ್ ಎಂಬಂಥ ಹೆಸರು ದೇವರಿಗೆ ಮಾತ್ರ ಸಲ್ಲಿಸಲ್ಪಡುವ ಹೆಸರಾಗಿದೆ. ಆದ ಕಾರಣ ಈ ರೋಮಿನ ಚಕ್ರವರ್ತಿಗಳು ಇಂಥ ಹೆಸರುಗಳನ್ನು, ಪದಗಳನ್ನು ಕೂಡ ಏನು ಮಾಡ್ತಾ ಇದ್ರು ಅಂದರೆ ತಮ್ಮನ್ನು ಬಳಸಿಕೊಳ್ಳುವಂಥದ್ದನ್ನು ಕಾಣ್ತೇವೆ. ಈವನ್ 23ನೇ ಮತ್ತು 23ನೇ ಅಧ್ಯಾಯದಲ್ಲಿ ನಾವು 9-10 ವಾಕ್ಯ ಓದುದ, 8ರಿಂದಲೇ ಓದುವ. ಏನು ಹೇಳ್ತಾರೆ? ಯೇಸು ಏನು ಹೇಳಬಾರ್ದು ಅಂತ ಹೇಳಿದ ನೋಡುವ. ಅಲ್ಲಿ 9-10 ಓದಿ. 9-10. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿ, ನಮ್ಮ ತಂದೆ ಎಂಬುದಾಗಿ ಕರೆಯಬೇಡಿ. ಪರಲೋಕದಲ್ಲಿರುವಾತನೊಬ್ಬನೇ, ಇಂಗ್ಲಿಷಲ್ಲಿ ಸಹ ಓದುವ ಅದನ್ನು. ಪರಲೋಕದಲ್ಲಿರುವಾತನೊಬ್ಬನೇ, ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನಿಸಿಕೊಳ್ಳಬೇಡಿರಿ. ಕ್ರಿಸ್ತನೊಬ್ಬನೇ ನಿಮಗೆ ಗುರು ಆಗಿದ್ದಾನೆ. ಸಾಕು. And call no man your father upon the earth. For one is your Father which is in heaven. Neither be ye called
masters, for one is your master, even Christ. ಅಂದರೆ ದೇವರಿಗೆ ಸಲ್ಲಿಸಲ್ಪಡುವಂಥ ಒಂದು ಹೆಸರುಗಳನ್ನು ಈ ಭೂಮಿಯಲ್ಲಿ ಯಾವುದೇ ಭಕ್ತನಾಗಲಿ ದೇವ ಸೇವಕನಾಗಲಿ ಇಟ್ಟುಕೊಳ್ಳಬಾರದೆಂಬುದಾಗಿದ್ದರ ಅರ್ಥವಾಗಿದೆ ಪ್ರಿಯರೇ. ಇಲ್ಲಿ ರೋಮಿನ ಚಕ್ರವರ್ತಿಗಳು ಇಂಥ ಹೆಸರುಗಳನ್ನು ಪದವಿಗೆ ಇಟ್ಕೊಳ್ತಿದ್ರು ಮಾತ್ರವಲ್ಲ, ಜನರಿಗೆ ತಾವು ದೇವರೆಂಬುದಾಗಿ ಹೇಳ್ತಿದ್ರು, ಜನರಿಗೆ ತಮ್ಮನ್ನು ದೇವರಿಂದ ಆರಾಧಿಸುವುದಕ್ಕಾಗಿ ಒತ್ತಾಯಿಸ್ತಿದ್ರು. ನ್ಯೂರೋ ಎಂಬಂಥ ಚಕ್ರವರ್ತಿ ಅವನ ಕಾಲದ ನಾಣ್ಯಗಳಲ್ಲಿ ಜಗತ್ ರಕ್ಷಕನೆಂಬುದಾಗಿ ಆತನು ಮುದ್ರಿಸಿದ್ದಂತೆ. ಯಾವ ರೀತಿಯಲ್ಲಿ ಅವರ ಇದು ಇತ್ತು ಎಂಬುದನ್ನು ಯೋಚಿಸುವ. ಈವನ್ ಬಾಬೆಲಿನ ಸಮಯದಲ್ಲಿ ದಾನಿಯೇಲನು ಶದ್ರಕ್ ಮೆಷಕ್ ಇದ್ದಂಥ ಸಂದರ್ಭದಲ್ಲಿ ದಾನಿಯೇಲ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಆ ಬಾಬೆಲಿನ ರಾಜನ ಏನು ಮಾಡಿದ, ಅರಸ ನೆಬೂಕದ್ನೆಚ್ಚರ ದೊಡ್ಡ ಮೂರ್ತಿ ಮಾಡಿ ಅದನ್ನು ಆರಾಧಿಸಿ ಒತ್ತಾಯಿಸಿದ. ಯಾರು ಅದನ್ನು ಆರಿಸೋದಿಲ್ಲ, ಉರಿ ಬೆಂಕಿಯಲ್ಲಿ ಹಾಕಲ್ಪಡುವಂಥ ಒಂದು ಇದು ಕಾನೂನು ಕೂಡ ತಗೊಂಡು ಬಂದ. ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಿಂದ ಓದುವುದಾದರೆ, ದಾನಿಯೇಲನ ಸಮಯದಲ್ಲಿ ರಾಜನನ್ನೇ 30 ದಿವಸಗಳಿಗೆ ದೇವರಿಂದ ಆರಾಧಿಸಬೇಕೆಂಬಂಥ ರಾಜನಲ್ಲಿ ಹೊರಡುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಇವತ್ತು ಕೂಡ ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನಿಗೆ ಇವತ್ತು ಬಾಲ ಯೇಸು ಅಲ್ಲ. ಬಾಲ ಯೇಸು ಯಾವಾಗಾಗಿದ್ದ? ಈ ಭೂಮಿಯಲ್ಲಿ ಹುಟ್ಟಿದ ಸಂದರ್ಭದಲ್ಲಿ ಬಾಲನಾಗಿದ್ದ. ಈಗ ಅವನು ಬಾಲನಾಗಿಲ್ಲ, ಇನ್ನು ಬಾಲ ಯೇಸು ಎಂಬುದಾಗಿವ ಈಗನ ಕರೆಯಬಾರದು. ನಿಜವಾದ ಆತನ ರೂಪ ಇವತ್ತು ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ಓದೋದು ಬೇಡ, ನಿಮಗೆ ಸಮಯ ಇರುವಾಗ ಮನೆಯಲ್ಲಿ ಓದಿಕೊಂಡು ನೋಟ್ ಮಾಡಿಕೊಂಡು 12ನೇ ವಾಕ್ಯದಿಂದ 18 ವಾಕ್ಯದ ಓದಿದೆ. 13ರಿಂದ 18 ವಾಕ್ಯ 1ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಿಜವಾದ ರೂಪ, ಈಗ ಇರುವಂಥ ಯೇಸುವಿನ ರೂಪ ನೀವು ನೋಡಿದರೆ ಹಲ್ಲಲಿಯ ನಮಗೆ ಆಶ್ಚರ್ಯ ಆಗುತ್ತದೆ. ಆದ ಕಾರಣ ಈ ದೇವದೂಷಣ ನಾಮಗಳನ್ನು ಈ ಒಂದು ಏನು ಹೇಳ್ತಾರೆ 7 ತಲೆಗಳು, ಅಂದರೆ ಈ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, 7 ಸಾಮ್ರಾಜ್ಯಗಳು ಧರಿಸುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಅನೇಕ ದೇವದೂಷಣ ನಾಮಗಳನ್ನು ಅವರು ಇಟ್ಟುಕೊಳ್ಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಕೂಡ ದೇವದೂಷಣ ನಡೀತಾ ಉಂಟು. ದೇವರಿಗೆ, ನಿಜ ದೇವರಿಗೆ, ಸತ್ಯ ದೇವರಿಗೆ, ತ್ರೈಕ ದೇವರಿಗೆ ಸಲ್ಲಿಸಲ್ಪಡುವಂಥ ಮಾನ, ಮಹಿಮೆ, ಗೌರವ ಬೇರೆಯವರಿಗೆ ಸಲ್ಲಿಸಲ್ಪಡುವಂಥದ್ದು ಕಾಣ್ತಾ ಇದ್ದೇವೆ. ಅದು ಸಂತರೆಂಬುದಾಗಿ ಮನುಷ್ಯರನ್ನು ಆರಾಧಿಸ್ತಾರೆ, ಅಲ್ಲಲಿಯ, ಅಥವಾ ಮರಿಯಳಿಗೆ ಕೊಡುವಂಥದ್ದು, ಯೇಸುವಿನ ತಾಯಿ ಮರಿಯಳಿಗೆ ಕೊಡುವಂಥದ್ದನ್ನು ಕೂಡ ಆ ಮಾನ ಮಹಿಮೆಯನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಮರಿಯಳು ಸಾಮಾನ್ಯ ಸ್ತ್ರೀ ಆಗಿದ್ದಾಳೆ, ಒಂದು ಮನುಷ್ಯ. ಯೇಸುಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕಾಗಿ, ಆದಿಕಾಂಡ 3:15 ವಾಕ್ಯದ ಪ್ರವಾದ ನೆರವೇರಿಸುವುದಕ್ಕಾಗಿ, ಭೂಮಿಗೆ ಬರುವುದಕ್ಕಾಗಿ ದೇವರು ಅವಳನ್ನು ಉಪಯೋಗಿಸ್ತಾನೆ. ಇವತ್ತು ನಿಮ್ಮನ್ನು ಎಲ್ಲರನ್ನು ಉಪಯೋಗಿಸ್ತಾನೆ. ಪೇತ್ರನ್ನು ಉಪಯೋಗಿಸ್ತಾ ದೇವರು, ಪೌಲನ್ನು ಅನೇಕರು ಉಪಯೋಗಿಸಿದ್ದಾನೆ. ಅದರ ಅರ್ಥ ಇವರೆಲ್ಲರಿಗೆ ನಾವು ಆರಾಧಿಸಬೇಕು, ಇವರೆಲ್ಲರನ್ನು ಪ್ರಾರ್ಥಿಸಬೇಕು, ದೇವರ ಸ್ಥಾನದಲ್ಲಿ ಇಡುವಂಥ ಒಂದು ಉದ್ದೇಶ ಅಲ್ಲ. ನಾವು ಆ ಪುಸ್ತಕತ್ಯ 14 ಅಧ್ಯಾಯ ಬೇಗ ನೋಟ್ ಮಾಡ್ಕೊಂಡು ಮನೇಲಿ ಓದಿ. ನೀವು ಈಗ ಸಮಯ ಇಲ್ಲ ಹೇಳಲಿಕ್ಕೆ. 8ರಿಂದ 15 ವಾಕ್ಯ ಓದಿ. 14-15 ವಾಕ್ಯ ಹೇಳ್ತಾರೆ. ವೃತ್ಸದಲ್ಲಿ ಕುಂಟ ಗುಣ ಆದಾಗ ಅವರು ಇವರಿಗೆ ಆಜ್ಞೆ ಮಾಡಲಿಕ್ಕೆ ಬಂದ ಜನರು. ಆಗ ಪೌಲ ಮತ್ತು ಬರ್ನಬರು ಏನು ಮಾಡ್ತಾರೆ ಗೊತ್ತುಂಟ? ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಬಳಿ ಹೇಳ್ತಾರೆ, ನಾವು ಬಂದದ್ದು ಜೀವವುಳ್ಳ ದೇವರ ಸ್ವಾರ್ಥ ನಿಮ್ಮ ಬಳಿ ತಂದು ಆತನ ನಡೆಸುವುದಕ್ಕಾಗಿ. ನೀವೇನು ಮಾಡಿದಿರಾ? ಆ ದೇವರನ್ನು ಬಿಟ್ಟು, ಸ್ವಾರ್ಥವನ್ನು ಬಿಟ್ಟು, ಸ್ವಾರ್ಥ ತಂದ ವ್ಯಕ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಇವತ್ತು ಅದೇ ಆಗ್ತಾ ಉಂಟು. ಇವತ್ತು ಪಾಸ್ಟರ್ ಸುನಿಲ್ ಮೂಲಕ ಅದ್ಭುತ ನಡೆದ್ರೆ, ಕೆಲವೊಂದು 4 ಜನ ಸತ್ತವರು ಎದ್ದು ಬಂದರೆ, ಅನೇಕ ಅದ್ಭುತ ನಡೆದ್ರೆ, ನಾಳೆ ಪಾಸ್ಟರ್ ಸುನಿಲ್ ಯಾರ ಕುರಿತು ಸಾರ್ತಾ ಇದ್ದ? ಆ ಯೇಸುವಿನ ಕುರಿತು ಸಾರ್ತಾ ಇದ್ದ, ಆ ತ್ರೇಕ ಕುರಿತು, ದೇವರ ಕುರಿತು ಸಾರ್ತಾ ಇದ್ದ, ಆ ದೇವರನ್ನು ಬಿಟ್ಟು ಬಿಡ್ತಾರೆ. ಪಾಸ್ಟರ್ ಸುನಿಲ್ದು ಒಂದು ಮೂರ್ತಿ ಮಾಡಿ ಪಾಸ್ಟರ್ ಸುನಿಲ್ ಆರಾಧನೆ ಮಾಡ್ತಾರೆ. ಇದೇ ತಪ್ಪು ಎಂಬುದಾಗಿ ಹೇಳುವಂಥದ್ದು. ವಿಮೋಚನಗಳ 20ನೇ ಅಧ್ಯಾಯ 1ರಿಂದ 3 ವಾಕ್ಯ, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರ್ದು. ಕೊಂಕಣಿಯಲ್ಲಿ ಹೇಳ್ಬೇಕಾದ್ರೆ ಏಕ ನಿಸ ದೇವಕ್ ಮಾಂದಿ. ವಿಮೋಚನಗಳ 20 4ರಿಂದ 6 ವಾಕ್ಯ, ಯಾವುದೇ ಮೂರ್ತಿಯನ್ನು ಮಾಡಿ ದೇವರೆಂದು ಮಾಡಿ ಅದು ಆರಾಧನೆ ಮಾಡುವ 2ನೇ ಆಜ್ಞೆ, ಅದು ಮುರಿದ ಹಾಗೆ ಎಂಬುದಾಗಿ ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಈ 7 ಸಾಮ್ರಾಜ್ಯಗಳ ಕುರಿತು 7 ತಲೆಗಳಲ್ಲಿ ದೇವ ದೂಷಣ ನಾಮಗಳು ಅಲ್ಲಿ ಇರುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಇವತ್ತು ಅನೇಕರಿಗೆ ವಾಕ್ಯದ ಜ್ಞಾನ, ದೇವರ ವಾಕ್ಯದ ಬೈಬಲ್ನ ಜ್ಞಾನ ಇಲ್ಲದ ಕಾರಣ, ಆ ತಿಳುವಳಿಕೆ ಇಲ್ಲದ ಕಾರಣ ಜನರು ಏನು ಮಾಡ್ತಾ ಇದ್ದಾರೆ? ತಮಗೆ ಪಿತೃಗಳಿಂದ ಕಲಿಸಿಕೊಂಡು ಬಂದ ಅಂತಂತಂದರೆ ಅದಕ್ಕೇ ಒತ್ತು ಕೊಟ್ಟು, ಅದಕ್ಕೇ ವಿಶೇಷತೆ ಕೊಟ್ಟು, ಅದನ್ನೇ ನಂಬಿಕೊಂಡು ಅದನ್ನು ಅನುಸರಿಸಿ ಬರ್ತಾ ಅಲ್ಲಿ ಬ್ಲೈಂಡ್ಲಿ, ಅಂದರೆ ಆತ್ಮಿಕ ಅಂಧತ್ವ ಎಂಬುದಾಗಿ ಹೇಳ್ತೇವೆ. Hosea 4:6, Hosea 4:6 ಏನು ಹೇಳ್ತದೆ? ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ. ದುಃಖದಿಂದ ದೇವರು ಹೇಳ್ತಾ ಇದ್ದಾನೆ.
ಯೇಷ 5:13 ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ ಅಂತ ದೇವರು ಹೇಳ್ತಾ ಇದ್ದಾನೆ. ನಾವು ಸತ್ಯ ಅರಿತುಕೊಳ್ಬೇಕಾದ್ರೆ ಬೈಬಲ್ ಓದಬೇಕು. ಬೈಬಲ್ ಓದಿದ್ರೆ ಸತ್ಯನ ಅರಿತುಕೊಳ್ತೇವೆ. ಯೋಹನ 8:31-32 ಏನು ಹೇಳ್ತದೆ? ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ವಾಕ್ಯ ಓದುವಾಗ ಸತ್ಯ ಅರಿತುಕೊಳ್ಳೋದಕ್ಕೆ ಸಾಧ್ಯ. ನಾವು ಮಾಡುವಂಥದ್ದು ಸರಿಯಾ ತಪ್ಪಂತ ಅವಾಗಲೇ ನಮಗೆ ಗೊತ್ತಾಗ್ತದೆ. ತ್ರಿಯೇಕ ದೇವರಿಗೆ ಮಾತ್ರ ಮಾನ ಮಹಿಮೆ ಸಲ್ಲಬೇಕು ಪ್ರಿಯರೇ. ಬೇರೆ ಯಾವುದಕ್ಕೂ, ಯಾರಿಗೂ, ಯಾವ ಮನುಷ್ಯನಿಗೂ, ಯಾವ ದೇವದೂತನಿಗೂ, ಯಾವ ಸಂತನಿಗೂ, ಮರಿಯಳಿಗಾಗಲಿ, ಯಾರಿಗಾಗಲಿ ಆ ದೇವರಿಗೆ ಕೊಡುವಂಥ ಮಾನ ಮಹಿಮೆ ನಾವು ಯಾರಿಗೆ ಕೊಡಬಾರ್ದು. ಆತನೊಬ್ಬನೇ ಸ್ತುತಿಗೆ, ಘನತೆಗೆ, ಮಾನಕ್ಕೆ, ಮಹಿಮೆಗೆ ಯೋಗ್ಯನಾದಂಥ ದೇವರಾಗಿದ್ದಾನೆ. 24 ಹಿರಿಯರು, 4 ಜೀವಿಗಳು, ಕೆರುಬಿಗಳು, ಸೆರಾಫ್ಯರು, ಕೋಟ್ಯಾನು ಕೋಟಿ, ಲಕ್ಷೋಪಲಕ್ಷ ದೇವದೂತರು, ಸಕಲ ಸೃಷ್ಟಿಗಳು, 24 ಗಂಟೆ ನಿತ್ಯ ನಿರಂತರಕ್ಕೂ ಆರಾಧಿಸಲ್ಪಡುವಂಥ ದೇವರು ನಮ್ಮ ತ್ರೈಕ ದೇವರಾಗಿದ್ದಾನೆ. ಆತನಿಗೆ ಮಾತ್ರ ಘನತೆ, ಮಾನ, ಮಹಿಮೆ ಸಲ್ಲುವುದಕ್ಕೆ ಯೋಗ್ಯ ಪ್ರಿಯರೇ. ಹಾಗಾದರೆ ಈ 7 ತಲೆಗಳಲ್ಲಿ ಏನಿದೆ? ದೇವ ದೂಷಣ ನಾಮಗಳು ಅಲ್ಲಿ ಇರುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಒಂದು ವೇಳೆ ನನ್ನ ಪ್ರಿಯತೆಯ ಸಹೋದರ ಸಹೋದರಿ, ವಾಕ್ಯದ ತಿಳುವಳಿಕೆ ಇಲ್ಲದೆ ನಾವು ಒಂದು ವೇಳೆ ದೇವರ ನಾಮ ದೂಷಿಸಿರಬಹುದು. ನಾವು ಗೊತ್ತಿಲ್ಲದೆ ನಮಗೆ ಅದು ನಾವು ದೇವರ ನಾಮ ದೂಷಿಸ್ತಾ ಇದ್ದೇವೆ ಅಂತ ನಮಗೆ ಅದು ಗೊತ್ತಿರಲಿಕ್ಕಿಲ್ಲ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ನಾನೊಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ವಾಕ್ಯದ ತಿಳುವಳಿಕೆ ಇಲ್ಲದರಿಂದ ನಾನು ಕೂಡ ಈ ರೀತಿ ಮಾಡ್ತಾ ಇದ್ದೆ. ಇವತ್ತು ನಾನು ಕೇವಲ ತ್ರಿಯೇಕ ದೇವರಿಗೆ ಮಾತ್ರ ಮಾನ ಮಹಿಮೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ. ಸತ್ಯ ಅರಿತುಕೊಂಡು ಒಂದು ವಾಕ್ಯ ಓದುವ. ಅಪೊಸ್ತಲಕೃತ್ಯ 12:30 ವಾಕ್ಯ ಓದಿ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಅಜ್ಞಾನ ಕಾಲಗಳನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ವಾಕ್ಯ ಗೊತ್ತಿರಲಿಲ್ಲ, ಏನೋ ಎಲ್ಲರೂ ಮಾಡ್ತಿದ್ರು, ನಾವು ಸಹ ಮಾಡಿಕೊಂಡು ಬಂದೆವು. ಈಗ ವಾಕ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು, ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು, ಸತ್ಯ ಗೊತ್ತಾಯಿತು. ಈಗ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು. ಸತ್ಯ ದೇವರಿಗೆ ಮಾತ್ರ ಮಾನ ಮಹಿಮೆಯನ್ನು ಸಲ್ಲಿಸುವರಾಗಿರಬೇಕು. ಹಾಗಾದರೆ ಇಲ್ಲಿಗೆ ನಾನು ಮುಗಿಸ್ತೇನೆ ಪ್ರಿಯರೇ ಇವತ್ತಿನ ವಾಕ್ಯ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮುಂದಿನ ವಾಕ್ಯ ನಾನು ಮುಂದುವರಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕಣ್ಣು ಮುಚ್ಚಬೇಕಾಗಿ ಪ್ರಾರ್ಥಿಸೋಣ ಎಂಬುದಾಗಿ ನಾನು ಹೇಳಿಕೊಳ್ತೇನೆ. ದೇವರ ಪವಿತ್ರವಾದ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯರೇ, ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಈ ಮೀಟಿಂಗ್ ಸುಮ್ಮನೆ ಅಲ್ಲ. ಈ ಮೀಟಿಂಗ್ ಮೂಲಕ ದೇವರಿಗೊಂದು ಉದ್ದೇಶ ಇದೆ. ನನ್ನ ಮತ್ತು ನಿನ್ನ ಆತ್ಮಿಕ ಕಣ್ಣು ತೆರೆಯುವುದಕ್ಕಾಗಿ ದೇವರು ಈ ಒಂದು ಮೀಟಿಂಗನ್ನು ಏರ್ಪಡಿಸಿದ್ದಾನೆ. ಅನೇಕ ದೇಶಗಳಿಂದ ಈ ವಾರ್ತೆ ನಾವು ಕೇಳ್ತಾ ಇರಬಹುದು. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ತಿದ್ದಲಿಕ್ಕೆ ಇಷ್ಟಪಡ್ತಾನೆ, ಮಾರ್ಗದರ್ಶನ ಮಾಡಲಿಕ್ಕೆ ಇಷ್ಟಪಡ್ತಾನೆ, ಕಲಿಸ್ಲಿಕ್ಕೆ ಇಷ್ಟಪಡ್ತಾನೆ. ನಮ್ಮನ್ನೇ ಒಪ್ಪಿಸಿಕೊಡೋಣ ಆ ಮಾರ್ಗದರ್ಶನಕ್ಕಾಗಿ, ಆ ತಿದ್ದುಪಾಟಿಗೆ ಒಪ್ಪಿಸಿಕೊಡೋಣ. ಆತನ ಅತಿ ಬೇಗನೆ ಬರಲಿಕ್ಕಿದ್ದಾನೆ ಪ್ರಿಯರೇ. ಆತ ಬರೋಣಕ್ಕಾಗಿ ನಾವು ಸಿದ್ಧವಾಗಬೇಕು. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ, ನಮ್ಮ ಆತ್ಮಕ್ಕಳು ತೆರೆಯಲ್ಪಡಲಿ. ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿ ಆತನೊಂದಿಗೆ ಹೋಗಬೇಕಾಗಿದೆ ಪ್ರಿಯರೇ. ನಾವು ಕೈ ಬಿಡಲ್ಪಡಬಾರದು. 7 ವರ್ಷಗಳ ಸಂಕಟ ಕಾಲದಲ್ಲಿ ನಾವು ಕೈ ಬಿಡಲ್ಪಡಬಾರದು. ಕೈ ಬಿಡಲ್ಪಟ್ಟರೆ ಭಯಂಕರ ಘೋರವಾದ ಸಂಗತಿಗಳು ಆ 7 ವರ್ಷಗಳು ನಡೀತದೆ ಪ್ರಿಯರೇ. ರಕ್ಷಣೆ ಹೊಂದೋದು ಭಾರಿ ಕಷ್ಟ. ಆ ಸಮಯದಲ್ಲಿ ಮರಣ ಅನೇಕರು ಹುಡುಕುತ್ತಾರೆ, ಮರಣ ಅವರಿಗೆ ಸಿಗುವುದಿಲ್ಲ ಅಂತ ಪ್ರಕಟಣೆ 9:5-6 ಓದ್ತೇವೆ ನಾವು. ದೇವರು ನಮ್ಮ ಪ್ರೀತಿ ಮಾಡೋ ನಿಮಿತ್ತ ಈ ವಾರ್ತೆ ಕೇಳುವ ಹಾಗೆ ಮಾಡಿದ್ದಾನೆ. ಕೇಳಲ್ಪಟ್ಟ ವಾಕ್ಯಕ್ಕೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆ ಕೇಳು ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತಾನೆ. ಪ್ರತಿಯೊಬ್ಬರ ಹೆಸರಿಗೆ ಆಶೀರ್ವಾದ ಮಾಡು. ಒಬ್ಬೊಬ್ಬರ ಆತ್ಮಿಕ ಕಣ್ಣುಗಳು ತೆರೆದು ವಾಕ್ಯ ತಿಳ್ಕೊಳ್ಳುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ ಅವ್ರಿಗೆ ಬೇಕಾದ ಬಲ ಕೃಪೆಯನ್ನು ದಯಪಾಲಿಸಬೇಕಾಗಿ ಕರ್ತನೆ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಒಬ್ಬೊಬ್ಬರ ಮನಸ್ಸನ್ನು ಮುಟ್ಟು, ಒಬ್ಬೊಬ್ಬರ ಹೃದಯವನ್ನು ಮುಟ್ಟಬೇಕಾಗಿ ಕರ್ತನೆ ಕೇಳ್ಕೊಳ್ತೇವೆ. ಅಪ್ಪ, ನಿನಗೆಲ್ಲವೂ ಸಾಧ್ಯ. ಅಸಾಧ್ಯವನ್ನು ಸಾಧ್ಯವನ್ನಾಗಿಸುವಂಥ ದೇವರು ನಿನ್ನೊಬ್ಬನೇ ಆಗಿರುವುದಕ್ಕಾಗಿ ಕರ್ತನೆ ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಬರೋಣದಲ್ಲಿ ಎಲ್ಲರೂ ಎತ್ತಲ್ಪಡಬೇಕು. ನಿನ್ನ ಕಾರ್ಯ ಮಾಡು.
ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ.